ಯುವಜನರು ಈ ದಿನ ನಮ್ಮ ಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್ ಮಂಡ್ಯ, ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ತಾಲೂಕ್ ಪಂಚಾಯತಿ ಮಂಡ್ಯದ ಸಂಯುಕ್ತ ಆಶ್ರಯದಲ್ಲಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರವರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮಂಡ್ಯ ಅವರಿಂದ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ ಮತ್ತು ಪೋಷಕರ ಸಭೆಯನ್ನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅರವಳ್ಳಿ ಈ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಅತಿಥಿಗಳಿಗೂ ಈಗ ಎಲ್ಲರಿಗೂ ನಮಸ್ಕಾರ. ಈಗ ಮಕ್ಕಳಿಂದ ಪ್ರಾರ್ಥನೆಯನ್ನು ಮಾಡ್ತಾರೆ. ದುಷ್ಯಂತ ಅಮೂಲ್ಯ ಹಾಗೂ ಮನ್ವಿತ್ ಹಾಗೂ ಮಕ್ಕಳಿಂದ स्वामी देवने लोकपालने ते नमोस्तु नमोस्तुते प्रेमದಿಂದಲಿ ನೋಡು ನಮ್ಮನು ते नमोस्तु नमोस्तुते ನೇಮಿಸೆಮ್ಮಳು ಧರ್ಮ ಕಾರ್ಯದಿ ते नमोस्तु नमोस्तुते ಪ್ರೇಮದಿಂದಲಿ ಪಾಲಿಸೆಮ್ಮನು ते नमोस्तु नमोस्तुते ದೇವದೇವಗೆ ಹಸ್ತಪಾದಗಳಿಂದಲೂ ಮನದಿಂದಲೂ ನಾವು ಮಾಡಿದ ಪಾಪವೆಲ್ಲವ ಹೋಗಲಾಡಿಸು ಬೇಗನೆ. ಸ್ವಾಮಿ ದೇವನೇ ಲೋಕಪಾಲನೆ ते नमोस्तु नमोस्तुते ಪ್ರೇಮದಿಂದಲಿ ನೋಡು ನಮ್ಮನು ते नमोस्तु नमोस्तुते ವಿಜಯ ವಿದ್ಯಾರಣ್ಯ ಕಟ್ಟಿದ ಚಾಮುಂಡಾಂಬೆಯ ನಾಡಿನ ಮನೆಯ ಮಕ್ಕಳ ಐಕ್ಯಗಾನವ ಆಲಿಸೈ ಪರಿಪಾಲಿಸೈ. ಶಾಲಾ ಮಕ್ಕಳಿಗೆ ಧನ್ಯವಾದಗಳು. ಈ ಒಂದು ಈ ಕಾರ್ಯಕ್ರಮ ಸ್ವಾಗತವನ್ನು ರಾಮಚಂದ್ರಪ್ಪ ಅವರು ನೆರವೇರಿಸಿಕೊಡುವಂತ ಕೇಳ್ಕೊಳ್ತಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದ ಜಗದೀಶ್ ಅವರು ಬಂದಿದ್ದಾರೆ. ಅವ್ರಿಗೆ ಈ ಕಾರ್ಯಕ್ರಮದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಈ ಶ್ರೀಮತಿ ರೂಪ ಅವರು ವ್ಯವಸ್ಥಾಪಕರು ತಾಲೂಕು ಪಂಚಾಯತಿ ಮಂಡ್ಯ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ SDMC ಅಧ್ಯಕ್ಷರಾದ ಮಂಜುನಾಥ್ ಅವರು ಬಂದಿದ್ದಾರೆ. ಅವರಿಗೆ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನೋಡಲ್ ಅಧಿಕಾರಿಗಳಾಗಿ ಶಿವು SC ಪಶುವೈದ್ಯಾಧಿಕಾರಿಗಳು ಪಶು ಶಿಕ್ಷಾ ಕೇಂದ್ರ ತೂರಿಕೆರೆ ಇವರು ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಶ್ರೀನಿವಾಸ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಯುವ ಮುಖಂಡರು ನವೀನ್ ಅವರು ಬಂದಿದ್ದಾರೆ. ಅವರಿಗೆ ನಾವು ಕಾರ್ಯಕ್ರಮವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನವೀನ್ ಹಾಗೆ ಹಳೆ ವಿದ್ಯಾರ್ಥಿಗಳಾದ ಮಧು ಬಂದಿದ್ದಾರೆ. ಅವರಿಗೆ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ರಶ್ಮಿ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಪೋಷಕರಿಂದ ಹಾಗೆ ಪ್ರತಿಭಾ ಅವರು ಬಂದರೆ ಪೋಷಕರಿಂದ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಜ್ಯೋತಿ ಹಾಗೆ ಜಯಮ್ಮ ಹಾಗೆ ನಮ್ಮ ವಿದ್ಯಾರ್ಥಿಯ ಒಂದು ಪೋಷಕರಾದಂಥ ಸದಸ್ಯರು ಬಂದರೆ ಅವರಿಗೆ ನಾವು ಕಾರ್ಯಕ್ರಮ ಬಗ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ಈ ಮುದ್ದು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಕವಿತಾ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ
ಈ ಕಾರ್ಯಕ್ರಮಕ್ಕೆ ನಮ್ಮ ಮಧುಮಕ್ಕಳು ಸಹ ಆಗಮಿಸಿದ್ದಾರೆ. ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಎಲ್ಲ ಅತಿಥಿ ಗಣ್ಯಮಾನ್ಯರನ್ನ ಸ್ವಾಗತಿಸಿ ಈಗ ಉದ್ಘಾಟನಾ ಕಾರ್ಯಕ್ರಮ ಗಿಡಕ್ಕೆ ನೀರಿನ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಕೊಂಡು ತಮ್ಮಲ್ಲಿ ಕೇಳ್ಕೊಂಡಿದ್ದೇನೆ ಎಲ್ಲ ಗಣ್ಯರಿಗೆ. ಉದ್ಘಾಟನೆ ನೆರವೇರಿಸಿದ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳು. ಈಗ ಈ ಶಾಲೆಯ ಪರವಾಗಿ ಪ್ರಾಸ್ತಾವಿಕ ನುಡಿಬೇಕಂತ ಕೇಳ್ತೀನಿ. ಗ್ರಾಮ ಪಂಚಾಯಿತಿ ಸದಸ್ಯರಾದ ಜಗದೀಶ್ರವರೇ, ನಮ್ಮ SDMC ಅಧ್ಯಕ್ಷರಾದ ಮಂಜುನಾಥ್ ಅವರೇ, ರೂಪಾ ಮೇಡಮ್ ಅವರೇ, ಮತ್ತೆ ನಮ್ಮ ಮುದ್ದು ಮಕ್ಕಳೇ ಮತ್ತು ಊರಿನ ಪೋಷಕ ಮತ್ತು ಗ್ರಾಮಸ್ಥರೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಶಾಲೆಯ ಸರ್ಕಾರ ಶಿಕ್ಷಣ ಇಲಾಖೆಯಿಂದ ಸರ್ಕಾರಿ ಮಕ್ಕಳಿಗೆ ಅನೇಕ ಸೌಲಭ್ಯಗಳನ್ನು ನೀಡ್ತಾ ಇದೆ. ಮೊದಲಿಗೆ ನಾವು ಊಟಕ್ಕೆ ಹೆಂಗಪ್ಪ ಪರಿಸ್ಥಿತಿ, ಮಧ್ಯಾಹ್ನ ಊಟಕ್ಕೆ ಮಕ್ಕಳಿಗೆ ಡಬ್ಬಿನೇ ತರ್ತಿರ್ಲಿಲ್ಲ. ಈಗ ಬಿಸಿ ಊಟ ಯೋಜನೆಯನ್ನ ಜಾರಿಗೆ ತಂದು ಹಾಗೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗಬೇಕು, ಉತ್ತಮ ಆರೋಗ್ಯ ಸಿಗಬೇಕು ಅಂತ ಹೇಳಿ ಸ್ಥಿರವಾದ ಯೋಜನೆ ಮತ್ತು ಉಚಿತ ಸಮವಸ್ತ್ರ, ಪಠ್ಯ ಪುಸ್ತಕ ಮತ್ತೆ ಇನ್ನೂ ಮಕ್ಕಳು ಇನ್ನೂ ಉತ್ತಮ ಮಟ್ಟದಲ್ಲಿ ಆಗಬೇಕು ಅಂತ ಹೇಳಿ ಈಗ ಮೊಟ್ಟೆ ಪೌಷ್ಟಿಕ ಆಹಾರ ಅಂತೇಳಿ ಪ್ರತಿನಿತ್ಯ ಮೊಟ್ಟೆ ಅಥವಾ ಬಾಳೆಹಣ್ಣನ್ನ ಮಕ್ಕಳಿಗೆ ವಿತರಿಸಬೇಕು ಅಂತೇಳಿ ಆ ಯೋಜನೆಯನ್ನು ತಂದಿದೆ. ಮತ್ತೆ ಶೂ ಸಾಕ್ಸು ವರ್ಷ ಕೊಡ್ತಾ ಇದ್ದಾರೆ. 2 ಜೊತೆ ಸಮವಸ್ತ್ರವನ್ನ ಕೊಡ್ತಾ ಇದ್ದಾರೆ. ಮತ್ತೆ ಗುಣಾತ್ಮಕ ಶಿಕ್ಷಣವನ್ನ ನೀಡೋದಕ್ಕಾಗಿ ಶಿಕ್ಷಕರಿಗೂ ಹಾಗಾಗಿ ಹೊಸ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ನಾವು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ತೇವೆ, ನಾವು ನೀಡ್ತಾ ಇದ್ದೀವಿ ಉತ್ತಮ ಮಟ್ಟದಲ್ಲಿ. ಹಾಗೆ ನಮಗೆ ಪೋಷಕರು ಸಹ ಅದೇ ರೀತಿಯಲ್ಲಿ ಸಹಕಾರವನ್ನ ಮಕ್ಕಳಿಗೆ ನೀಡಿ ಮನೆಯಲ್ಲಿ ಓದಿಸೋದೆಲ್ಲ ಮಾಡಬೇಕು. ಆವಾಗ ನಮ್ಮ ಜೊತೆ ನೀವು ಕೈ ಜೋಡಿಸ್ತಾರ ಮಕ್ಕಳು ಗುಣಾತ್ಮಕ ಶಿಕ್ಷಣ ಪಡೆಯೋದಕ್ಕೆ ಸಾಧ್ಯ. 2 ಕೈ ಸೇರಿದ್ರೆ ಚಪ್ಪಾಳೆ ಎನ್ನುವಾಗೆ ನಮ್ಮ ಮಕ್ಕಳ ಉನ್ನತಿಗೆ ಪೋಷಕರಿಷ್ಟು ಶಿಕ್ಷಕರು ಎಷ್ಟು ಅವಶ್ಯಕನೋ ಪೋಷಕರು ಅಷ್ಟೇ ಸಹ ಅವಶ್ಯಕ. ಮತ್ತೆ ನಮಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಸರ್ಕಾರ ನೀಡ್ತಾ ಇದೆ. ಅದನ್ನ ಸದುಪಯೋಗ ಮಾಡಿಕೊಂಡು ಹೆಚ್ಚೆಚ್ಚು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸ್ಬೇಕು. ನೀವು ಅದಕ್ಕೆ ಸಹಕಾರನ ಕೊಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಇಷ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು. ಶಿವ ಸರ್ ಪಶುವೈದ್ಯಾಧಿಕಾರಿಗಳು ತಾವು ಮಾತಾಡಬೇಕು ಕೇಳಿ. ಜಗದೀಶ್ ಅವರು ಅಧ್ಯಕ್ಷರು ಲಾಸ್ಟ್ ನಮಗೆ ಇದಕ್ಕೆ ಏನಂತಂದ್ರೆ ಪಾಪ ಇಲ್ಲಿ ಯಾವುದೇ ಗೌರ್ಮೆಂಟ್ ಸ್ಕೂಲನ್ನು ಮಕ್ಕಳು ಸೇರಿಸೋದೇ ಕಷ್ಟ ಅದನ್ನೇ. ಬಟ್ ಆಕ್ಚುಲ್ ಆಗಿ ಗೌರ್ಮೆಂಟ್ ಸ್ಕೂಲ್ಗೆ ಇನ್ನೂ ಸಮ್ ಇನ್ಫ್ರಾಸ್ಟ್ರಕ್ಚರ್ಸ್ ಅವು ಸರ್ಕಾರದಿಂದ ಒದಗಿಸಿದ್ರೆ ಎಲ್ಲರಿಗೂ ಸೇರಿಸ್ತಾರೆ. ಯಾಕಂದ್ರೆ ಒಂದು ಮಾಸ್ಟರ್ ಇದ್ರೆ ಕಟ್ಟಡ ಸರಿ ಇರೋದಿಲ್ಲ, ಅಥವಾ ಕಟ್ಟಡ ಸರಿ ಇದ್ರೆ ಮಾಸ್ಟರ್ ಇರೋದಿಲ್ಲ. ಸುಮಾರು ಹಳ್ಳಿಗಳೆಲ್ಲ ನಾನು ನೋಡ್ತೀನಲ್ಲ, ಎಷ್ಟೋ ಶಾಲೆಗಳು ಮುಚ್ಚೋಗ್ತಾ ಇದ್ದಾರೆ. ಏನಂತಂದ್ರೆ ನಮ್ಮಲ್ಲೂ ಒಂದು ಅಲ್ಲಿ ಪೇರೆಂಟ್ಸ್ಗೆ ಅಂದ್ರೆ ಪೋಷಕರಿಗೆಲ್ಲ ಏನಿದೆ ಅಂತಂದ್ರೆ ಪ್ರೈವೇಟ್ ಅಲ್ಲಿ ಸೇರಿಸಿದ್ರೆ ನನ್ನ ಮಗ ಚೆನ್ನಾಗಿ ಓದ್ತಾರೆ ಅನ್ನೋ ಆಸೆ ಅಷ್ಟೇ. ಬಟ್ ಓದುವಂತವನು ಎಲ್ಲಿದ್ರು ಓದ್ತಾನೆ, ಅದಂತೂ ಸತ್ಯ. ಯಾಕೆಂದ್ರೆ ಸರ್ಕಾರ ಕೆಲಸ ಸಿಗ್ಬೇಕು ಅಂತಂದ್ರೆ ಡಾಕ್ಟರ್ನ ಯಾರು ಸರ್ಕಾರ ಕೆಲಸಕ್ಕೆ ತಗೊಳ್ಳಲ್ಲ. ನಾವು ಮೆರಿಟ್ ಅಲ್ಲಿ ಜಾಸ್ತಿ ಇರ್ಬೇಕು, ಜೊತೆಗೆ ದುಡ್ಡು ಇರ್ಬೇಕು. ಬರೀ ಮೆರಿಟ್ ಒಂದೇ ಆಗೋದಿಲ್ಲ. ಈಗ
ಮೆರಿಟ್ ಎಲ್ಲೂ ಜೋರಾಗಿರ್ಬೇಕು, ಮೆರಿಟ್ ಜೊತೆಗೂ ಒಂದು ಇದು ಇಟ್ಕೊಂಡಿದ್ರೆ ಕೆಲಸ ಸಿಗುತ್ತೆ. ಸೊ ಅಂತ ಏನು ಸರ್ಕಾರಿ ಕೆಲಸ ಪಡೆದಂತ ಟೀಚರ್ಸ್ ಯಾರು ದಡ್ಡಿರೋದು ಮತ್ತೆ ಚೆನ್ನಾಗಿಯೂ ಹೇಳ್ಕೊಡುವಂತ ಕೌಶಲ್ಯನು ಕೂಡ ಹೊಂದಿರ್ತಾರೆ. ಹಂಗಾಗಿ ಅವ್ರಿಗೆ ಪದೇ ಪದೇ ಏನೋ ಟೀಚರ್ಸ್ ಟ್ರೈನಿಂಗ್ ಅಂತೇಳಿ ಸುಮಾರು ಕೊಡ್ತಾ ಇರ್ತಾರೆ ಅನ್ಕೊಳ್ತೀನಿ, ಯಾಕಂದ್ರೆ ಹೋಗಿ ಕಳಿಸ್ತಾ ಇರ್ತಾರೆ. ಸೊ ಹಾಗಾಗಿ ಹೆಚ್ಚಿನ ಪೋಷಕರು ಸರ್ಕಾರಿ ಶಾಲೆಗೆ ಸೇರಿಸಿ ಮಕ್ಕಳು ಇಲ್ಲೇ ಬೆಳೆದ್ರೆ ಏನಂತಂದ್ರೆ ಅವ್ರಿಗೆ ಜ್ಞಾನ ಹೆಚ್ಚು ಸಿಗುತ್ತೆ. ಪ್ರೈವೇಟ್ ನಲ್ಲಿ ದುಡ್ಡು ಅಂತ ಜಾಸ್ತಿ ಇದೆ ಅಂದ್ಬಿಟ್ರೆ ಮತ್ತೆ ಕುತ್ಕೊಳ್ಳಿ ಚೇರ್ಗಳು ಅವು ಇವೆಲ್ಲ ಎಲ್ಲಾ ಫೆಸಿಲಿಟೀಸ್ ಇರುತ್ತೆ. ಬಟ್ ಮಕ್ಕಳಿಗೆ ಇಲ್ಲಿ ಅಂತವೇನು ಇರೋದಿಲ್ಲ. ಇಲ್ಲಿ ಓದಿಸ್ಲಿಕ್ಕೆ ಟೀಚರ್ನ ಸೌಲಭ್ಯ ಅಂತೂ ಇದ್ರೆ ಮಕ್ಕಳು ಚೆನ್ನಾಗಿ ಕಲಿತಾರೆ. ಪ್ರೈವೇಟ್ ಇಂದ ಕೂಡ ಚೆನ್ನಾಗಿ ಕಲಿತಾರೆ. ಈಗ ಮೋಸ್ಟ್ಲಿ ಅಂದ್ರೆ ಸ್ಟಾರ್ಟಿಂಗ್ ಇಂದ ಕೂಡ ABC ಇದನ್ನ ಇಂಗ್ಲಿಷ್ ಮೀಡಿಯಂ ಕೂಡ ತರ್ತಾ ಇದಾರೆ ಅನ್ಕೊಂಡಿದ್ದೀನಿ. ಅದಲ್ಲ ಇದೆ ಇದೆ. ಮೊದ್ಲೇ ನಾನು ಓದ್ತಿರ್ಬೇಕಾದ್ರೆ 5ನೇ ಕ್ಲಾಸ್ ಮೇಲೆ ಸ್ಟಾರ್ಟ್ ಆಗಿರೋದು. ABCD ಕಲ್ತದ್ದು 5ನೇ ಕ್ಲಾಸ್ ಮೇಲೆ. ಸೊ ಅಂತದ್ರಲ್ಲೂ ಕೂಡ ನಾವು ಓದಿ ಡಾಕ್ಟರ್ ಆಗಿದ್ದೀನಿ ಅಂತಂದ್ರೆ ಮಕ್ಕಳಿಗೆ ಇತ್ತೀಚೆಗೆ ಎಲ್ಲಾ ಫೆಸಿಲಿಟೀಸ್ ಕೊಡ್ತಾರೆ. ಬಟ್ ನಮ್ಮಲ್ಲೇ ಇರುವಂತ ಏನೋ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಏನಂತಂದ್ರೆ ಪ್ರೈವೇಟ್ ಅಲ್ಲಿ ಹೋದ್ರೆ ನನ್ನ ಮಗ ಚೆನ್ನಾಗಿ ಓದ್ತಾನೆ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್. ಸೊ ಅದೆಲ್ಲ ನಾವು ತೆಗೆದಾಕಿ ಸರ್ಕಾರಿ ಶಾಲೆಗಳನ್ನ ಬೆಳೆಸಿದ್ರೆ ನಮ್ಮಲ್ಲಿ ಹಣಕಾಸಿನ ವ್ಯವಸ್ಥೆ ಕಡಿಮೆ ಇದ್ದಾಗ ಕೂಡ ಮಕ್ಕಳ ಓದಿಸ್ಬೋದು ಅಂತೇಳಿ. ಮತ್ತೆ ಏನು ಅಂತಂದ್ರೆ ಇವಾಗ ಸಮಗ್ರ ಶಿಕ್ಷಣ ಯೋಜನೆ ಅಂದ್ರೆ ಹಾಗೇನೆ ಮಕ್ಕಳಿಗೆ ಬರುವಂತ ಮಕ್ಕಳಿಗೆ ಪೌಷ್ಟಿಕಾಂಶ ಏನಾದ್ರು ಶಾಲೆಯಲ್ಲಿ ಇದೆಯಾ ಅಂತ. ಈಗ ಬರೀ ಓದು ಕಲಿಕೆ ಅನ್ನೋದು ಬರೀ ಏನೋ ಹುಟ್ಟಿನಿಂದ ಏನು ಬರೋದಿಲ್ಲ. ಹುಟ್ಟಿನಿಂದ ಬಂದಂತ ಇದಕ್ಕೆ ಅವ್ರಿಗೆ ಸಪೋರ್ಟಿವ್ ಆಗಿ ಎಜುಕೇಶನ್ ತಕ್ಕನಾಗಿ ಮಕ್ಕಳಿಗೆ ಪುಸ್ತಕಗಳು ಅಥವಾ ಅದಕ್ಕೆ ತಕ್ಕನಾಗಂತ ಇನ್ಸ್ಟ್ರೂಮೆಂಟ್ಸ್ಗಳು ಏನೇನು ಬೇಕು ಅದೆಲ್ಲ ಒದಗಿಸ್ಬೇಕಾಗುತ್ತೆ. ಜೊತೆಗೆ ಯಾಕಂದ್ರೆ ಕೆಲವು ಮಕ್ಕಳಿಗೆ ಊಟ ಇಲ್ಲ ಅಂತ ಹೇಳಿ ಪೌಷ್ಟಿಕಾಂಶನ ಕೂಡ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಬ್ರೈನ್ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಪೌಷ್ಟಿಕಾಂಶ ಬೇಕೇ ಬೇಕು. ಬ್ರೈನ್ ಸರಿಯಾಗಿ ಡೆವಲಪ್ ಆಗಿಲ್ಲ ಅಂತಂದ್ರೆ ಅವ್ರು ಹೇಳ್ಕೊಡೋದು ಕೂಡ ಅರ್ಥ ಆಗಲ್ಲ. ಅದೆಲ್ಲ ಹೋಗ್ಲಾಡ್ಲಿಕ್ಕೋಸ್ಕರ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಮಕ್ಕಳಿಗೆ ಊಟ ಕೊಡಿಸೋದು, ಪೌಷ್ಟಿಕಾಂಶ ಕೊಡೋದು, ಹಾಲು, ಮೊಟ್ಟೆ, ಹಣ್ಣುಗಳು ಈ ತರದೆಲ್ಲನೇ ಸರ್ಕಾರ ಯೋಜನೆ ಹಾಕೊಂಡಿರೋ ಅದೇ ಉದ್ದೇಶಕ್ಕೆ. ನಾವೇನೋ ಇಲ್ಲಿ ಏನಂತಂದ್ರೆ ನಾವು ನಾರ್ತ್ ಕರ್ನಾಟಕ ಹೋಗ್ಬಿಟ್ರೆ ಪಾಪ ಅವ್ರಿಗೆ ಒಂದೊಂದು ಕೂಡ ಇರುವುದಿಲ್ಲ ಅಲ್ಲಿ ಜನಕ್ಕೆ. ಇಲ್ಲಿ ಏನ್ ನಾವು ಸಾಕಷ್ಟು ಚೆನ್ನಾಗಿದ್ದಾವೆ ಎಲ್ರೂ, ಏನೋ ಪ್ರೈವೇಟ್ ಸ್ಕೂಲ್ ಸೇರಿಸುವಂಗೂ ಇದ್ದಾವೆ, ಮಕ್ಕಳನ್ನ ಶಾಲೆ ಕಳಿಸೋ ಮಟ್ಟದಲ್ಲೂ ಇದಾವೆ ಎಲ್ಲ. ಇಲ್ಲೇನು ಅಂತ ಸಮಸ್ಯೆ ಇಲ್ಲ. ಬಟ್ ಇದು ಥ್ರೂಔಟ್ ಕರ್ನಾಟಕ ಒಂದ್ ಏರಿಯಾನೇ ಬಿಟ್ಟು ಒಂದ್ ಏರಿಯಾ ಮಾಡಕ್ಕಾಗಲ್ಲ ಅಂತೇಳಿ ಇಡೀ ಕಂಪ್ಲೀಟ್ ಕರ್ನಾಟಕಕ್ಕೋಸ್ಕರ ಏನು ಮಕ್ಕಳಿಗೆಲ್ಲ ಊಟ ಕೊಟ್ರೆ ಅಟ್ಲೀಸ್ಟ್ ಕಳಿಸ್ತಾರೆ ಜನ ಪೇರೆಂಟ್ಸ್ ಅಂತ ಊಟದ ವ್ಯವಸ್ಥೆ ಮಾಡೋದು. ಈಗೆಲ್ಲ ಮಾಡಿ ಸರ್ಕಾರ ಇಷ್ಟೊಂದು ಯೋಜನೆಗಳ ಇದು ಮಾಡ್ಕೊಂಡಿದೆ. ಅದನ್ನ ಎಲ್ಲರೂ ಸದುಪಯೋಗಪಡಿಸ್ಕೋಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ಅನದರ್ ಒಂದು ಏನಂತಂದ್ರೆ ಕೆಲವು ಶಾಲೆಗಳಲ್ಲಿ ಕೇಳಿದ್ದೀನಿ, ಇಲ್ಲೆಲ್ಲ ಇದು ಕೀಲಾದ ಹತ್ರ ಮೊಟ್ಟೆ ಏನು ಕೊಡ್ತಾರೆ ಅಂತ ಹೇಳಿ ಸ್ಕೂಲ್ ಮಕ್ಕಳೇನು ಬಿಡಿಸ್ಬಿಟ್ರು ಅಂತ ಅದೆಲ್ಲ ಏನು ಇದಾಗಿತ್ತು. ಬಟ್ ಮೊಟ್ಟೆ ಅನ್ನೋದು ಕೂಡ 2 ಟೈಪ್ ಇರುತ್ತೆ. ಮೊಟ್ಟೆ ವೆಜ್ಜಾ ನಾನ್ ವೆಜ್ಜಾ ಅದು ಕೋರ್ಟಲ್ಲಿ ಡಿಸೈಡ್ ಆಗೈತೆ. ಕೋರ್ಟಲ್ಲಿ ಡಿಸೈಡ್ ಮಾಡಿದ್ದಾರೆ ಏನಂದ್ರೆ ವೆಜ್. ಅದು ಯಾವಾಗ ವೆಜ್ ಆಗುತ್ತೆ ಅಂತಂದ್ರೆ ಈ ಲೇಯರ್ಸ್ ಅಂತ ಇದಾವಲ್ಲ, ಲೇಯರ್ಸ್ ಅಂದ್ರೆ ಬರೀ ಮೊಟ್ಟೆ ಮಾತ್ರ ಇರ್ತಾರೆ ಅಲ್ಲಿ, ಬೇರೆ ಕೋಳಿಗಳೇನು ಬಿಟ್ಟಿಲ್ಲ, ಮೊಟ್ಟೆ ಮಾತ್ರ ಇರ್ತಾರೆ. ಅಂದ್ರೆ ಅಲ್ಲಿ ಮೊಟ್ಟೆ ಇಡುವಂತ ಕೋಳಿಗಳು ಅಲ್ಲಿ ಪ್ರೋಟೀನ್ ಇರ್ತದೆ, ಸೇಮ್ ಹಾಲಿನಲ್ಲಿ ಏನಿರ್ತದೆ ಎಲ್ಲ ಅಂಶನೂ ಕೂಡ ಮೊಟ್ಟೆನೂ ಸೇಮ್, ಹಾಲು ಮೊಟ್ಟೆ 2 ಒಂದೇ. ಯಾವಾಗ ಅದು ನಾನ್ ವೆಜ್ ಆಗುತ್ತೆ ಅಂತಂದ್ರೆ ಈ ಹಳ್ಳಿಗಳಲ್ಲಿ ಹುಂಜಾ ಪ್ಲಸ್ ಕೋಳಿ 2 ಬಿಟ್ಟಿರ್ತಾರೆ ಅಂತ ಜಾಗಗಳಲ್ಲಿ. ಯಾಕೆಂದ್ರೆ ಆ ಮೊಟ್ಟೆನಲ್ಲಿ ಹುಂಜಾ ಏನಾದ್ರು ಇದು ಮಾಡಿದಾಗ ಆ ಮೊಟ್ಟೆಗೆ ಜೀವ ತುಂಬುತ್ತೆ. ಅದು ಅಂತಂದ್ರೆ ಸೆಲ್ಸ್ ಡೆವಲಪ್ ಆಗುತ್ತೆ, ಅದಕ್ಕೆ ಹಾವು ಕೊಟ್ಟಾಗ ಮರಿ ಆಗುತ್ತೆ. ಬಟ್ ನೀವು ಇದ್ರ ಯಾವ ಮೊಟ್ಟೆ ಇಡ್ಲಿಕ್ಕೆ ಮಾತ್ರ ಇಟ್ಟಿರ್ತಾರಲ್ಲ ಅಂತ ಮೊಟ್ಟೆನ ನೀವು ಕಾವು ಕೊಟ್ಟರೆ ಮೊಟ್ಟೆ ಹಾಕಲ್ಲ, ಇದು ಮರಿ ಬಿಡಲ್ಲ ಅದ್ರಲ್ಲಿ. ಸೊ ಹಂಗಾಗಿ ಅದನ್ನ ವೆಜ್ ಅಂತ ಇದು ಮಾಡ್ತಾರೆ, ಇದನ್ನ ನಾನ್ ವೆಜ್ ಅಂತ ಇದು ಮಾಡ್ತಾರೆ. ಸೊ ಹಾಗಾಗಿ ಮೊಟ್ಟೆ ತಿನ್ನೋದ್ರಿಂದ ಎಲ್ಲರೂ ಏನು ಕೋರ್ಟು ಕೂಡ ಹೇಳಿದೆ ಮೊಟ್ಟೆ ವೆಜ್ ಅಂತ. ಸೊ ಹಾಗಾಗಿ ಅದು ಮೊಟ್ಟೆ ತಿಂದ್ರೆ ಮಕ್ಕಳುಗಳಿಗೆ ಏನು ಸಮಸ್ಯೆ ಆಗಲ್ಲ. ತಿಳುವಳಿಕೆಗೆ ಹೇಳ್ತಾ ಇರೋದು, ತಿನ್ಲೇಬೇಕು ಅಂತ ಏನಿಲ್ಲ, ತಿಳುವಳಿಕೆ ಮನುಷ್ಯ ತಿಳ್ಕೊಳ್ಬೇಕು ಏನು ಹೇಗೆ ಯಾವುದು ಏನೇನಿದೆ ಅಂತೇಳಿ. ಸೊ ಹಾಗಂತೇಳಿ ಒಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಗೆಲ್ರಿಗೂ ಧನ್ಯವಾದಗಳು. ಈ ನೋಡಲ್ ಅಧಿಕಾರಿಗಳಾದ ಶ್ರೀಮತಿ ರೂಪಾ ಮೇಡಮ್ ಅವರು ಕಾರ್ಯಕ್ರಮದ ಬಗ್ಗೆ ವಿಚಾರಗಳನ್ನು ತಿಳಿಸ್ತಾರೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಗುರು ಹಿರಿಯರನ್ನ ಸ್ಮರಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿ ದೇವೋ ಭವ ಎನ್ನುವ ನಿಟ್ಟಿನಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಕೆಲಸಗಳನ್ನು ಬದಿಗಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನೋಡಲ್ ಅಧಿಕಾರಿಗಳಾದಂಥ ತುಬಿಕೆರೆ ಡಾಕ್ಟರ್ ಅವರಿಗೆ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ,
ಜೊತೆಗೆ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, SDMC ಅಧ್ಯಕ್ಷರು, ಗ್ರಾಮ ಪಂಚಾಯಿತಿಯ ಸದಸ್ಯರು, ನಮ್ಮ ನೆಚ್ಚಿನ ಎಲ್ಲ ಗ್ರಾಮಸ್ಥರು ಹಾಗೂ ನಮ್ಮ ನೆಚ್ಚಿನ ಪೋಷಕ ವರ್ಗದವರು ಹಾಗೂ ನಮ್ಮ ಮುದ್ದಿನ ಮಕ್ಕಳಿಗೂ ಕೂಡ ನಮ್ಮ ಸಮಗ್ರ ಶಿಕ್ಷಣ ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ ನಾವು ನಿಮ್ಮ ಶಾಲೆಯಲ್ಲಿ 3 ದಿನಗಳ ಕಾಲ ಸಾಮಾಜಿಕ ಪರಿಶೋಧನಾ ಕಾರ್ಯವನ್ನು ಪ್ರಕ್ರಿಯೆಯನ್ನು ಮುಕ್ತಾಯಗೊಂಡು 4ನೇ ದಿನ ಒಂದು ಪೋಷಕರ ಸಭೆಯನ್ನು ಆಯೋಜಿಸಲಾಗಿದೆ. ಈ ಪೋಷಕರ ಸಭೆಯ ಉದ್ದೇಶ ಏನಪ್ಪಾ ಅಂದರೆ 2023-24ನೇ ಸಾಲಿನಲ್ಲಿ ಸರ್ಕಾರದಿಂದ ಬಂದಂತಹ ಅನುದಾನಗಳು ಮತ್ತು ಸೌಲಭ್ಯಗಳು ಎಲ್ಲ ಮಕ್ಕಳಿಗೂ ಸಮರ್ಪಕವಾಗಿ ತಲುಪಿದೆಯಾ, ಜೊತೆಗೆ ಈ ಯೋಜನೆಯ ಬಗ್ಗೆ ಪೋಷಕರಿಗೂ ಕೂಡ ಅರಿವಿದೆಯಾ. ಏಕೆಂದರೆ ನಮ್ಮ ಸೋಷಿಯಲ್ ಆಡಿಟ್ ಅಲ್ಲಿ ಒಂದು ಪಾರದರ್ಶಕವಾಗಿರಬೇಕು ಮತ್ತು ಉತ್ತರಾಯಕತ್ವದಿಂದ ಯೋಜನೆಯ ಅನುಷ್ಠಾನ ಆಗಿರಬೇಕು. ಈ ಯೋಜನೆಯ ಬಗ್ಗೆ ಎಲ್ಲ ಸಾರ್ವಜನಿಕರಿಗೂ ಮಾಹಿತಿ ಇರಬೇಕು, ಜೊತೆಗೆ ಶಿಕ್ಷಕರಿಗೂ ಕೂಡ ಪ್ರಚಾರವಾಗಬೇಕು. ಸರ್ಕಾರಿ ಶಾಲೆಗಳಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ, ಜೊತೆಗೆ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಸೋಷಿಯಲ್ ಆಡಿಟ್ ಸಭೆಯನ್ನು ಕರೆದಿರೋದು. ನಿಮ್ಮ ಕುಂದುಕೊರತೆಗಳಿರ್ಬೋದು, ಋಣಾತ್ಮಕ ಅಂಶ ಆಗಿರ್ಬೋದು, ಧನಾತ್ಮಕ ಅಂಶ ಆಗಿರ್ಬೋದು, ಎಲ್ಲವನ್ನೂ ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದರೆ ಶಾಲೆಯ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥದ್ದು, ಜೊತೆಗೆ ಎಲ್ಲರೂ ಕೂಡ ಸಮಾನತೆಯಾಗಿರಬೇಕು, ಜೊತೆಗೆ ತಾರತಮ್ಯ ಆಗಿರಬಾರ್ದು ಅನ್ನೋದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಜೊತೆಗೆ ಶಾಲಾ ಶಿಕ್ಷಣದಲ್ಲಿ ಎಲ್ಲ ಹಂತಗಳಲ್ಲೂ ಸಮಾನತೆ ಮತ್ತು ಸೇರ್ಪಡೆಯಿಂದ ಕೂಡಿರಬೇಕು. ಜೊತೆ ಸಮುದಾಯ ಸಹಭಾಗಿತ್ವ, ಶಾಲೆಯಿಂದ ಹೊರಗುಳಿದಿರುವಂಥ ಮಕ್ಕಳಿಗೂ ಕೂಡ ಶಾಲೆಗೆ ಕರೆತಂದು ಅವರಿಗೂ ಕೂಡ RTI ಕಾಯ್ದೆ 2009ರ ಪ್ರಕಾರ ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ಕಡ್ಡಾಯ ಕಾಯ್ದೆಯನ್ನು ಸರ್ಕಾರ ಜಾರಿಗೆ ತಂದಿದೆ. ಹಾಗಾಗಿ ಪ್ರತಿ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಸರ್ಕಾರ ಈ ಯೋಜನೆಯನ್ನು ತಂದಿರತಕ್ಕಂಥದ್ದು. ಈ ಯೋಜನೆ ನಿರೀಕ್ಷೆಗಳೇನಪ್ಪಾ ಅಂದರೆ ಸಾರ್ವತ್ರಿಕ ಪ್ರವೇಶ, ಸಮಾನತೆ, ಗುಣಮಟ್ಟ, ಜೊತೆಗೆ ಶಿಕ್ಷಕರ ಔದ್ಯೋಗೀಕರಣ, ಮತ್ತು ಸರ್ವ ಶಿಕ್ಷಣ ಅಭಿಯಾನ SSA, ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ RMSA, ಮತ್ತು ಶಿಕ್ಷಕರ ಶಿಕ್ಷಣ ಟೀಚಿಂಗ್ ಎಜುಕೇಷನ್. ಈ ನಿರೀಕ್ಷಾ ಫಲಿತಾಂಶಗಳಲ್ಲಿ ಸರ್ಕಾರ ಎಲ್ಲವನ್ನು ಉಚಿತವಾಗಿ ಯೋಜನೆಯನ್ನು ಪಾರದರ್ಶಕವಾಗಿರಬೇಕು ಅನ್ನೋದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ನಾವು 2023-24ನೇ ಸಾಲಿನಲ್ಲಿ ನಡೆದಿರ್ತಕ್ಕಂಥ SSY ಅನುದಾನದ ಬಗ್ಗೆ, ಜೊತೆಗೆ ಆ ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಿಮ್ಮ ಶಾಲೆಯಲ್ಲಿ ನಡೆದಿರೋ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಇದೆಯಾ? ಏಕೆಂದರೆ ಈ ಅನುದಾನದಲ್ಲಿ ಆಲ್ರೆಡಿ ಶಿಕ್ಷಣ ಇಲಾಖೆಯಲ್ಲಿ ಆಡಿಟ್ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಶಿಕ್ಷಣ ಇಲಾಖೆ ನಮ್ಮ ಸೋಷಿಯಲ್ ಆಡಿಟ್ಗೆ 5 ವರ್ಷದ ಪ್ರಾಜೆಕ್ಟ್ ಅನ್ನು ಕೊಟ್ಟಿರುವಂಥದ್ದು ಈ ಪ್ರಪ್ರಥಮ ಬಾರಿಗೆ. ಇದು 2ನೇ ವರ್ಷ ನಾವು ಮಾಡ್ತಾ ಇರೋದು. ಹೋದ ವರ್ಷ ಕೂಡ ಒಂದು ಗ್ರಾಮ ಪಂಚಾಯಿತಿ 2 ಶಾಲೆಗಳನ್ನು ಮಾಡಿದ್ವಿ. ಈ ವರ್ಷ ಕೂಡ ಮಾಡ್ತಾ ಇದ್ವಿ. ಇನ್ನು 3 ವರ್ಷಗಳ ಪ್ರಕ್ರಿಯೆ ಇದು ನಿರಂತರವಾಗಿರುವಂಥದ್ದು. ಈಗ 2023-24ನೇ ಸಾಲಿನಲ್ಲಿ ಒಟ್ಟು ನಿಮ್ಮ ವರ್ಷದಲ್ಲಿ ನಡೆದಿರುವಂಥದ್ದು 245 ದಿನಗಳು ನಡಿಬೇಕಿತ್ತು. 241 ದಿನಗಳು ಶಾಲೆ ನಡೆದಿದೆ. ಅದರಲ್ಲೂ 4 ಸ್ಥಳೀಯ ರಜೆಗಳನ್ನು ಮಂಜೂರು ಮಾಡಲಾಗಿದೆ. 8 ಸರ್ಕಾರಿ ರಜೆಗಳನ್ನು ಮಂಜೂರು, ಅಂದರೆ ಭಾನುವಾರ ಮತ್ತು ಗೌರ್ಮೆಂಟ್ ಹಾಲಿಡೇ, ಈದ್ ಮಿಲಾದ್ ಇರ್ಬೋದು, ಗಣೇಶ ಚತುರ್ಥಿ, ಅದು 8 ರಜೆಗಳಿರುತ್ತೆ. ಸ್ಥಳೀಯ ಅಂದರೆ ಗ್ರಾಮ ದೇವತೆ ಆಗಿರ್ಬೋದು, ಊರಿನ ಹಬ್ಬಗಳಾಗಿರ್ಬೋದು, ಇತರೆ ರಜೆಗಳು 4 ಮಂಜೂರು ಮಾಡಿರುವಂಥದ್ದು ದಾಖಲಾತಿಯಂತೆ ಕಂಡು ಬಂದಿದೆ. ಶಾಲಾ ಸರಾಸರಿ ಹಾಜರಾತಿ ಕುರಿತಂತೆ ಹೇಳೋದಾದ್ರೆ 2023-24ರಲ್ಲಿ 16 ಮಕ್ಕಳಿದ್ರು. ಆದರೆ ಈಗ 2 ವರ್ಷಕ್ಕೆ 13 ಮಕ್ಕಳಿದ್ದಾರೆ. ಅರ್ಧ ಮಕ್ಕಳು ಕಡಿಮೆ ಆಗ್ತಿದ್ದಾರೆ. ಸರ್ಕಾರಿ ಶಾಲೆ ದಿನಕ್ಕೆ ಮಕ್ಕಳ ಹಾಜರಾತಿ ಕಡಿಮೆ ಆಗ್ತಿರೋದು ಕಂಡು ಬಂದಿದೆ. ಉದಾಹರಣೆಗೆ ಕಾಳೆನಹಳ್ಳಿ ಸ್ಕೂಲ್ ಮುಚ್ಚೆ ಹೋಗಿದೆ. ಹೋದ ವರ್ಷ ನಮ್ಗೆ ಅಪ್ರೂವಲ್ ಆಗಿ 3 ತಿಂಗಳಲ್ಲಿ ಮಕ್ಕಳಿದ್ರು. ಈಗ ಆಡಿಟ್ ಬರುವಂಥ ಸಮಯದಲ್ಲಿ ಸರ್ ಫೋನ್ ಮಾಡಿದ್ವಿ, ಸರ್ ಕಾಳೆನಹಳ್ಳಿ ಸ್ಕೂಲ್ ಆಡಿಟ್ ಇದ್ದಿದ್ದು, ಆದರೆ ನಾವು ಈಗ ಮಕ್ಕಳೇ ಇಲ್ಲದೇ ಮುಚ್ಚೋಗಿರೋದ್ರಿಂದ ನಾವು ಇಂಡ್ವಾಳ ಸ್ಕೂಲ್ ತಗೊಂಡು ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಯಾಕಂದರೆ 2 ಸ್ಕೂಲ್ ಆಯ್ಕೆ ಆದಮೇಲೆ ನಾವು ಕಂಪ್ಲೀಟ್ ಕೊಡಲೇಬೇಕು ಅನ್ನೋಕ್ಕೋಸ್ಕರ. ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಈಗ 5ನೇ ಕ್ಲಾಸಿಗೆ ಇರುವಂಥ ಮಕ್ಕಳು ಪಾಸಾಗಿ 6ನೇ ಕ್ಲಾಸ್ ಕೊಟ್ಟರೆ ತುಂಬ ಮುಂದಿನ ವರ್ಷಕ್ಕೆ ಇನ್ನೂ ಹಾಜರಾತಿ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ 1ನೇ ಕ್ಲಾಸಿಗೆ ಅಡ್ಮಿಷನ್ನ ಮಾಡ್ಕೊಳ್ಳೇಬೇಕು. ಯಾಕಂದರೆ ಸರ್ಕಾರಿ ಕೆಲಸ ಬೇಕು ಅಂತ ತಂದೆ ತಾಯಿಗಳು ಇಷ್ಟಪಡ್ತೀವಲ್ವಾ. ನಮ್ಮ ಮಗನಿಗೆ ಗೌರ್ಮೆಂಟ್ ಕೆಲಸನೇ ಬೇಕು, ನಾನು ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿದ್ರೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅನ್ನೋ ಒಂದೇ ಒಂದು ಅಭಿಮಾನ ಇರುತ್ತೆ ಅವ್ರಿಗೆ. ಆದರೆ ಅದರಲ್ಲೂ ಕೂಡ ಇದೇ ಪಾಠ ಪ್ರವಚನಗಳನ್ನೇ ಮಾಡುವಂಥದ್ದು. ಮತ್ತು ಇಲ್ಲಿ ಪರ್ಸೆಂಟೇಜ್ ಬಂದಿರುವಂಥ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಳ್ಳೋದು ಗೌರ್ಮೆಂಟ್ ಅಪಾಯಿಂಟ್ಗಳಲ್ಲಿ ಪರ್ಸೆಂಟೇಜ್ ಇದ್ರೆ ಅಷ್ಟೇ.
ಇಲ್ಲ ನಾವು ದುಡ್ಡು ಡೊನೇಷನ್ ಕೊಟ್ಟು ಸರ್ ಹೇಳ್ದಾಗೆ ನಾವು ರೆಕಮೆಂಡೇಶನ್ ಇರ್ಬೋದು ಅಥವಾ ಹಣ ಕೊಟ್ಟು ಪ್ರೈವೇಟ್ ಸ್ಕೂಲ್ಗಳಿಗೆ ನಾವು ಸೇರ್ಪಡೆ ಮಾಡ್ಕೊತೀವಿ. ಆದರೆ ಟೀಚರ್ ಕೂಡ ಒಳ್ಳೆ ಎಜುಕೇಟೆಡ್ ಆಗಿರ್ತಾರೆ, ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳು ಸಿಗುತ್ತೆ. ಮತ್ತೆ ಹೇಳ್ದಾಗೆ ಸಮವಸ್ತ್ರ ಉಚಿತವಾಗಿ ಕೊಡುವಂಥದ್ದು, ಜೊತೆಗೆ ಪಠ್ಯ ಪುಸ್ತಕಗಳನ್ನು ಕೊಡ್ತಕ್ಕಂಥದ್ದು, 2 ಜೊತೆ ಶೂಸ್ ಸಾಕ್ಸ್ಗಳನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದು ದಾಖಲಾತಿಗಳನ್ನು ನಿರ್ವಹಣೆ ಮಾಡಬೇಕು ಅನ್ನೋ ಸರ್ಕಾರ ಉದ್ದೇಶ. ಒಂದು ಮಗುವಿಗೆ 1 ವರ್ಷಕ್ಕೆ 80,000 ಹತ್ರ ಖರ್ಚು ಮಾಡುತ್ತೆ. ಈಗ ಪ್ರತಿದಿನ ಒಂದು ಮಗುಗೆ ಊಟಕ್ಕೆ ಒಂದು 9 ರೂಪಾಯಿ, ಈಗ ಈ 5th ಸ್ಟ್ಯಾಂಡರ್ಡ್ ಇರೋದ್ರಿಂದ 6 ರೂಪಾಯಿನೋ ಬೀಳುತ್ತೆ. ರೇಷನ್ ಎಲ್ಲ ಸೇರಿ ಸರ್ಕಾರದಿಂದ ಕೊಡುವಂಥ ರೇಷನ್ನು ಬೇಳೆ ಬಿಟ್ಟು ಇನ್ನು ಉಳಿದಂಥ ಖಾರದ ಪುಡಿ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಮೊಟ್ಟೆ ಖರ್ಚಾಗಿರ್ಬೋದು, ಅಥವಾ ಮೊಟ್ಟೆ ತಿಂದಿರುವಂಥ ಮಕ್ಕಳಿಗೆ ನಿರಂತರ ಬಾಳೆಹಣ್ಣು ಆಗಿರ್ಬೋದು, ಮಕ್ಕಳ ಪೌಷ್ಟಿಕತೆಯನ್ನು ಹೋಗ್ಲಾಡಿಸ್ಲಿಕ್ಕೋಸ್ಕರ ಸರ್ಕಾರ ಈ ನಿರಂತರವಾದ ಒಂದು ಕ್ಷೀರಭಾಗ್ಯ ಯೋಜನೆ ಆಗಿರ್ಬೋದು, ರಾಗಿ ಮಾಲ್ಟ್, ಏಕೆಂದರೆ ಪೌಷ್ಟಿಕತೆಯಿಂದ ಬಳಲಿರುವಂಥ, ಉದಾಹರಣೆಗೆ ಒಂದು ಅಲೆಮಾರಿ ಜನಾಂಗದವರಾಗಿರ್ಬೋದು, ಆದಿವಾಸಿಗಳಾಗಿರ್ಬೋದು, ಬುಡಕಟ್ಟು ಜನಾಂಗದವರ ಮಕ್ಕಳು ಕೂಡ ಶಾಲೆಗೆ ಬಂದು ಉಚಿತವಾದ ಶಿಕ್ಷಣವನ್ನ ಪಡಿಬೇಕು, ಆ ಮಕ್ಕಳು ಕೂಡ ಎಲ್ಲರಂತೆ ಆರೋಗ್ಯವಾಗಿರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಈ ಯೋಜನೆಯಲ್ಲವನ್ನ ಸಮರ್ಪಕವಾಗಿ ತಂದಿರತಕ್ಕಂಥದ್ದು. ಯಾಕಂದ್ರೆ ವರ್ಷ ದಾಖಲಾತಿನ ಹೆಚ್ಚು ಮಾಡ್ತಾ ಇದ್ರೆ ಸರ್ಕಾರದ ಒಂದು ಸಹಾಯಧನ ಆಗಿರ್ಬೋದು, ಸೌಲಭ್ಯಗಳಾಗಿರ್ಬೋದು ಸಿಗುತ್ತೆ. ಈಗ 16 ಮಕ್ಕಳಿದ್ದಾರೆ, ಇನ್ನು ನೆಕ್ಸ್ಟ್ ಕಡಿಮೆ ಆಗ್ಬಿಟ್ರೆ ಟೀಚರ್ ಒಬ್ಬರೇ ಆಗ್ಬಿಡ್ತಾರೆ. ಇನ್ನೊಂದು 10 ಮಕ್ಕಳಾದ್ರೆ ಇನ್ನೊಬ್ರು ಟೀಚರ್ ಸೇರ್ಪಡೆ ಆಗ್ತಾರೆ. ಅಡುಗೆಯವರು ಕೂಡ 25 ಜನ ಇದ್ರೆ ಅಡುಗೆಯವರು ಕೂಡ ಅಡುಗೆ ಮಾಡಲಿಕ್ಕೆ ಸಹಾಯಕರು ಅಂತ ಒಬ್ಬರನ್ನ ನೇಮಕ ಮಾಡ್ತಾರೆ. 100 ಜನ ಮಕ್ಕಳಿದ್ರೆ ಒಬ್ರು ದೈಹಿಕ ಶಿಕ್ಷಕರನ್ನು ನೇಮಕ ಮಾಡ್ತಾರೆ. ಸರ್ಕಾರದಿಂದ ಗ್ರೀನ್ ಬೋರ್ಡ್ ಆಗಿರ್ಬೋದು ಅಥವಾ ಇನ್ನಿತರ ಸೌಲಭ್ಯಗಳಾಗಿರ್ಬೋದು, ಪ್ರೈವೇಟಲ್ಲಿ ಏನು ಸೌಲಭ್ಯಗಳಿದೆ ಅದು ಸರ್ಕಾರಿ ಶಾಲೆಗಳಲ್ಲೂ ದೊರೆಯುವಂಥದ್ದು. ಈಗೆಲ್ಲ ಪ್ರೌಢಶಾಲೆಗಳಲ್ಲಿ ಲ್ಯಾಬು, ಕಂಪ್ಯೂಟರ್ ಎಲ್ಲ ಪ್ರತಿಯೊಂದು ಇದೆ. ಯಾಕಂದ್ರೆ ಮಕ್ಕಳ ದಾಖಲಾತಿ ಹೆಚ್ಚಾದಂತೂ ಸೌಲಭ್ಯಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದು ಉದ್ದೇಶ. ನಿಮ್ಮ ಶಾಲೆಯಲ್ಲಿ ಡ್ರಾಪ್ ಔಟ್ ಮಕ್ಕಳು, ಶಾಲೆಯಿಂದ ಹೊರಗುಳಿದಿರುವಂಥ ಮಕ್ಕಳಿದ್ದಾರಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ಈಗ 13 ಮಕ್ಕಳೇ ಮೇಡಮ್ ಇರೋದು. ನಮ್ಮ ಗ್ರಾಮದಲ್ಲೇ ಒಂದು 5-6 ಮಕ್ಕಳು ಅಷ್ಟೇ ಹೊರಗಡೆ ಹೋಗ್ತಾ ಇರೋದು, ಉಳಿದಂತ ನಮ್ಮ ಗ್ರಾಮದಲ್ಲೇ ಮಕ್ಕಳಿಲ್ಲ ಮೇಡಮ್ ಅಂದರು. ನನ್ನ ಮೇಡಮ್ ವಿಷಯ ಕೇಳಿದಾಗ ಆಶ್ಚರ್ಯ ಇತ್ತು. ಏನು ಮೇಡಮ್ ಇಷ್ಟೊಂದು ಜನಸಂಖ್ಯೆ ಇರೋ ಊರಲ್ಲಿ ಮಕ್ಕಳೇ ಇಲ್ಲ ಅಂತ. ಇಲ್ಲ ಮೇಡಮ್ ಅಂತ ಏನೋ ಒಂದು ಪ್ರಶ್ನೆ, ಯಾರಿಗೂ ಮದುವೆನೇ ಆಗಿಲ್ಲ ಮೇಡಮ್, ಅಷ್ಟೊಂದು ಇದೆ ಹೇಳ್ತಾ ಇದ್ರು. ನಿಮಗೆ ಆಶ್ಚರ್ಯ ಆಯ್ತು. ಯಾವುದೋ ಸ್ಕೂಲಲ್ಲಿ ಹೋದಾಗ ಎಷ್ಟು 25 ಗಂಡು ಮಕ್ಳು ಇದ್ದಾರೆ ಮೇಡಮ್ ನಮ್ಮ ಗ್ರಾಮದಲ್ಲಿ, ಯಾರಿಗೂ ಹೆಣ್ಣೆ ಸಿಗ್ತಲ್ಲ ಮೇಡಮ್, ಮಕ್ಕಳೇನಿದ್ದಾರೆ ಇಂಥ ಪ್ರಶ್ನೆ ಕೇಳಿದ್ರು. ನನಗೆ ಆಶ್ಚರ್ಯ ಆಯ್ತು. 5-6 ಮಕ್ಕಳು ಮಾತ್ರ ಕಾನ್ವೆಂಟ್ ಹೋಗ್ತಿದ್ದಾರೆ ಅನ್ನೋ ವಿಷಯನ ಕೇಳಿದ್ರು. ನಾವು ಬಂದು ಶಿಕ್ಷಕರನ್ನು ಕೂಡ ಮಾಹಿತಿ ತಗೋತೀವಿ. ಜೊತೆಗೆ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮೆಲ್ಲರ ಮನೆಗೆ ಬಂದಿದ್ದಾರಲ್ವಾ, ಹರೀಶ್ ಅಂತ, ಬಂದು ಈ ತರ ಪೋಷಕರ ಸಭೆ ಅಂತ, ನಾನು ಕೂಡ ನಿನ್ನೆ ಬಂದು ಮಕ್ಕಳ ಹತ್ರನೂ ಮಾತಾಡಿ ನಿಮ್ಮ ತಂದೆ ತಾಯಿನ ಕಡ್ಡಾಯವಾಗಿ ಕರ್ಕೊಂಡು ಬನ್ನಿ, ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಹೇಳ್ಕೋಬಹುದು, ಅಥವಾ ಸಲಹೆ ಪೆಟ್ಟಿಗಳನ್ನ ಶಾಲೆಯಲ್ಲಿ ಇಟ್ಟಿರ್ತಾರೆ, ಅದಕ್ಕೆ ಸಲಹೆ, ಅವರ ಅನಿಸಿಕೆ ಅಭಿಪ್ರಾಯವನ್ನ ಹೇಳ್ಕೊಳಕ್ ಆಗದೇ ಇರೋಂಥ ವಿಷಯಗಳಿದ್ರು ಕೂಡ ಅದ್ರಲ್ಲಿ ಹಾಕಿ ಅವರು ಬಗೆಹರಿಸ್ತಾರೆ ಶಿಕ್ಷಕರು. ಇಲ್ಲ ತಂದೆ ತಾಯಿ ಹತ್ರ ಮಾತಾಡಿ ಕೂತು ಬಗೆಹರಿಸುವಂಥದ್ದು. ಮಕ್ಕಳಿಗೆ ಯಾವುದೇ ಒಂದು ಸಮಸ್ಯೆಗಳಾಗಬಾರ್ದು, ಅವರ ಆರೋಗ್ಯ. ಯಾಕಂದ್ರೆ ಬೆಳಿಗ್ಗೆ ಒಂದೊಂದು ಮನೆಯಲ್ಲಿ ಕೆಲ್ಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ನಾವೇ ಮಕ್ಳಿಗೆ ಹಾಲು ಕೊಡಕ್ಕಾಗಲ್ಲ, ಟೈಮ್ ಆಯ್ತು ಅಂತ ಹೊರಟ್ಬಿಡ್ತೀವಿ, ಅಥವಾ ಬಾಕ್ಸ್ಗೂ ಹಾಕಕ್ಕಾಗಲ್ಲ. ಅದೋ ಒಂದು ಉದ್ದೇಶಕ್ಕೋಸ್ಕರ ಸರ್ಕಾರ ಮಧ್ಯಾಹ್ನ 1 ಗಂಟೆಗೆ ಕರೆಕ್ಟಾಗಿ ನಿಗದಿತ ಸಮಯಕ್ಕೆ ಊಟ ಕೊಡಬೇಕು. ಪ್ರತಿದಿನ ಮೊಟ್ಟೆ ಕೊಡಬೇಕು. ಮೊಟ್ಟೆ ತಿನ್ನುವಂತ ಮಕ್ಕಳಿಗೆ ನಾವೇ ಪ್ರತಿದಿನ ಮೊಟ್ಟೆ ಬೇಯಿಸಿ ಕೊಡೋಷ್ಟು ಪೇಷನ್ಸ್ ಇರಲ್ಲ ಈಗ ಹೊರಗಡೆ ಹೋಗುವಂತವ್ರಿಗೆ. ಯಾಕಂದ್ರೆ ಶಾಲೆಯಲ್ಲಿ ಒಂದಿನೂ ಕೂಡ ಮಿಸ್ ಮಾಡಲ್ಲ. ಎಷ್ಟೇ ರಜಾ ಹಾಕೋಬೇಕು ಅಂದ್ರೂ ಅವ್ರಿಗೆ ಒಬ್ರನ್ನ ವಹಿಸ್ಬಿಟ್ಟೆ ಹೋಗ್ಬೇಕು. ನಾವೇನ್ ಮಾಡ್ತೀವಿ, ಪೋಷಕರು ನಿಮ್ಮ ಅಜ್ಜನ ಇದೆ, ನಿಮ್ಮ ಅಜ್ಜಿ ಮನೆಗೆ ಹೋಗೋ, ಇಲ್ಲ ನಿಮ್ಮ ಅವನ ಫ್ರೆಂಡ್ ಮನೆಗೆ ಹೋಗೋ ಅಂತ ಕಳ್ಸ್ಬಿಟ್ಟು ಹೋಗ್ತೀವಿ. ಅದೇ ಶಾಲೆನಲ್ಲಿ ಆ ರೀತಿ ಮಾಡೋದೇ ಇಲ್ಲ. ಪ್ರತಿದಿನ ನಾನು ಮೇಡಮ್ನ ಕೇಳಿದೆ, ಒಬ್ಬರೇ ಇದ್ದಾರೆ ಅಡುಗೆಯವ್ರು ಏನ್ ಮಾಡ್ತಾರೆ? ಇಲ್ಲ ಮೇಡಮ್, ಒಬ್ರನ್ನ ವಹಿಸ್ಬಿಟ್ಟೆ ಹೋಗ್ತಾರೆ. ಯಾವಾಗೂ ನಾವು ನಿರಂತರ ಯೋಜನೆನ ಒಂದಿನೂ ಮಿಸ್ ಮಾಡಿಲ್ಲ. ಕಡ್ಡಾಯವಾಗಿ ಮೊಟ್ಟೆ ತಿನ್ನುವಂತ ಮಕ್ಕಳಿಗೆ ಮೊಟ್ಟೆ ಕೊಡ್ತೀವಿ. STMC ಅವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಸಭೆಗಳಲ್ಲಿ ಚರ್ಚೆಯಾಗಿ ಮಾಡಿರುವಂತದ್ದು. ಸೋಮವಾರ ಮಾತ್ರ ಬಾಳೆಹಣ್ಣು ಕೊಡುವಂತದ್ದು, ಉಳಿದಂತ ದಿನಗಳೆಲ್ಲ ಮೊಟ್ಟೆ ಕೊಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಅರ್ಥದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹೇಳ್ಬೇಕು ಅಂತ ಕೇಳ್ತೀವಿ. ಅಗತ್ಯ ಶಿಕ್ಷಕರ ನಿಯೋಜನೆ ಕುರಿತಂತೆ ಹೇಳಿದಾಗೆ, ನಿಮ್ಮ ಗಾಯತ್ರಮ್ಮ ಅವರು ಮಿನಿಮಮ್ 26 ವರ್ಷ ಸರ್ವಿಸ್, ನಿಮ್ಮ ಗ್ರಾಮದ ಒಬ್ರು ಮಗಳಾಗಿ ನೀವು ಎಲ್ಲರೂ ನೋಡ್ಕೊಂಡಿದ್ದೀರಾ ಅಂತ ಅನ್ಕೋತೀವಿ. ರಾಮಚಂದ್ರಪ್ಪ ಅವರು 19 ವರ್ಷದಿಂದ ನಿಮ್ಮ ಒಂದು ಶಾಲೆಯಲ್ಲೇ ಶಿಕ್ಷಕರಾಗಿ ಬೋಧನಾ ಕಾರ್ಯವನ್ನ ನಿರ್ವಹಿಸ್ತಾ ಹೋಗಿದ್ದಾರೆ. ಹಾಗಾಗಿ ನಿಮ್ಮ ಶಾಲೆಯಲ್ಲಿ ನಾನು ಪ್ರಶ್ನಾವಳಿಗಳು ಯಾಕಪ್ಪ ಈ ರೀತಿ ಹೇಳ್ತಿದ್ದೀವಿ ಅಂತಂದ್ರೆ, ನಿಮ್ಮ ಶಿಕ್ಷಣ ಇಲಾಖೆಯಲ್ಲಿ ಕೊಟ್ಟಿರುವಂತ ಈ ಒಂದು ಫಾರ್ಮೆಟ್ಸ್ ಪ್ರಶ್ನಾವಳಿಗಳಿರುತ್ತೆ.
ಆ ಪ್ರಶ್ನಾವಳಿಗಳ ಮುಖಾಂತರನೇ ಕೂಡ ಶಿಕ್ಷಕರಿಂದ ನಾವು ಮಾಹಿತಿಯನ್ನು ತಗೊಂಡು ಜೊತೆಗೆ ದಾಖಲಾತಿಗಳನ್ನ ನೋಡಿ ನಿಮಗೆ ವರದಿಯನ್ನ ಮಾಡಿ ಆ ಒಂದು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ ನಾವು ಸಲ್ಲಿಸ್ತಾ ಇರ್ತಕ್ಕಂಥದ್ದು. 2023-24 ಈ ಪ್ರಸ್ತುತ ಸಾಲಿನಲ್ಲಾಗ್ಲಿ ಯಾವುದೇ ಒಂದು ವಿಶೇಷ ಅಗತ್ಯವುಳ್ಳ ಮಗು ಇರೋದು ಕಂಡು ಬಂದಿರುವುದಿಲ್ಲ. ಮಕ್ಕಳ ಒಂದು ಜೀವನ ಚರಿತ್ರೆಯ ಬಗ್ಗೆ ಆಗಿರ್ಬೋದು, ಅವರ ಅನಿಸಿಕೆ ಅಭಿಪ್ರಾಯಗಳಾಗಿರ್ಬೋದು, ಹೇಗೆಲ್ಲ ಮಕ್ಕಳು ದಿನಚರಿಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಗುಡ್ ಟಚ್ ಬ್ಯಾಡ್ ಟಚ್ ಅನ್ನ ಮಾಡ್ತಕ್ಕಂಥದ್ದು, ಜೊತೆಗೆ ಸಂಭ್ರಮ ಶನಿವಾರ ಮಾಡ್ತಕ್ಕಂಥದ್ದು, ಜೊತೆಗೆ ಅವರಿಗೆ ಯಾವ ಒಂದು ಪ್ರಾಜೆಕ್ಟ್ಗಳಿಷ್ಟ ಸಂಭ್ರಮ ಶನಿವಾರದಲ್ಲಿ ಮಾಡ್ತಾರಲ್ಲಪ್ಪ. ನಿಮ್ಮಲ್ಲಿ ಸಂಭ್ರಮ ಶನಿವಾರ ಪ್ರಾಜೆಕ್ಟ್ ಎಲ್ಲ ಮಾಡ್ತೀರಲ್ವಾ? ಮಾಡಿದ್ದೀರಾ? ಯಾವ್ದು ಮಾಡಿದ್ದೀರಾ ಪ್ರಾಜೆಕ್ಟ್ಗಳು? ಯಾವ್ಯಾವ ವಿಷಯಗಳ ಬಗ್ಗೆ ಮಾಡ್ತೀರಾ ನೀವು? ರಸ್ತೆ ಬದಿ ದಾಟುವ ನಿರ್ವಹಣೆ ಬಗ್ಗೆ ಮಾಡ್ತೀರಾ? ಪ್ರಾಜೆಕ್ಟ್ ಎಲ್ಲ ಏನು ನಿರ್ವಹಣೆ ಮಾಡಬೇಕು, ಯಾವ್ದು ಮಾಡಿದ್ದೀರಾ ಹೇಳಿ. ಏನು ಬೈಲ ರೋಡ್ ಹೇಗೆ ದಾಟಬೇಕು ಅಂತ. ಗಮನ ಇಟ್ಟು ಎಚ್ಚರಿಕೆಯಿಂದ ಓಡಾಡಬೇಕು ರೋಡಲ್ಲಿ, ರಸ್ತೆ. ಅದು ಮುನ್ನೆಚ್ಚರಿಕೆ ಕ್ರಮವಾಗಿ ಅವರೆಲ್ಲ ಪ್ರಾಜೆಕ್ಟ್ ಎಲ್ಲ ಈಗ ನೀವು ದುಡ್ಡು ಕೊಟ್ಟು ಅಂಗಡಿನಲ್ಲೆಲ್ಲ ಪ್ರೈವೇಟ್ ಸ್ಕೂಲ್ಗಳಲ್ಲಿ ತಂದು ಮಾಡಿಸ್ತಾರೆ. ಅದೇನ ಸರ್ಕಾರಿ ಶಾಲೆಗಳಲ್ಲಿ ಸಂಭ್ರಮ ಶನಿವಾರ ಅಂತೇಳಿ ಅವರ ಒಂದು ಸರ್ಕಾರದ ನಿಯಮಾವಳಿ ಪ್ರಕಾರ ಅವ್ರಿಗೂ ಇಷ್ಟು ದಿನಗಳು ಇಂಥ ಸಬ್ಜೆಕ್ಟ್ಗಳಂತ ಚಾರ್ಟೆ ಕೊಟ್ಟಿದ್ದಾರೆ. ಮಾರ್ಗಸೂಚಿ ಪ್ರಕಾರ ಮಾಡ್ತಿರೋದನ್ನ ನಾವು ದಾಖಲಾತಿನೂ ಕೂಡ ಗಮನಿಸಿದೀವಿ. ಅದನ್ನು ಕೂಡ ಮಾಡ್ತಾ ಇರೋದು ಕಂಡು ಬಂದಿರುವಂತ ವಿಷಯ ಆಗಿದೆ. ಜೊತೆಗೆ ಸಾರಿಗೆ ಭತ್ಯವನ್ನ ಖರ್ಚು ಭರಿಸಿರೋ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಗ್ರಾಮದಲ್ಲಿ ಶಾಲೆ ಇಲ್ಲ ಅಂತೇಳಿ ನೀವು ಮಾದೇಗೌಡ ಕುಪ್ಲೋ ಅಥವಾ ಮಾಚಕ್ನಳ್ಳಿಗೆ ಹೋದ್ರೆ ಸರ್ಕಾರ 1ನೇ ತರಗತಿಯಿಂದ 6ನೇ ತರಗತಿವರೆಗೆ 6,000 ಸಹಾಯಧನವನ್ನ ನೀಡಬೇಕು ಅಂತ ಇದೆ. ಯಾಕಂದ್ರೆ ನಿಮ್ಮ ಶಾಲೆಗೆ ಸ್ಥಳೀಯ ಮಕ್ಕಳೇ ಬರೋದ್ರಿಂದ ಯಾವುದೇ ಒಂದು ಸಾರಿಗೆ ಭತ್ಯವನ್ನ ಭರಿಸಿರೋದು ಕಂಡು ಬಂದಿಲ್ಲ. ಜೊತೆಗೆ ಗೈರು ಹಾಜರಾಗಿರುವ ಕುರಿತಂತ ಹೇಳಿದ್ರೆ, ನನಗೆ ತುಂಬಾ ಇಷ್ಟ ಆದಂತದ್ದು 4 ದಿನ ಪ್ರಕ್ರಿಯೆಗಳಲ್ಲಿ ಒಂದು ಮಗು ಕೂಡ ಅಬ್ಸೆಂಟ್ ಆಗಿಲ್ಲ. ಯಾಕಂದ್ರೆ ಒಂದೊಂದು ದಿನ 4 ದಿನದಲ್ಲಿ 5 ಜನ ಮಕ್ಕಳು 6 ಜನ ಮಕ್ಕಳು ಅಬ್ಸೆಂಟ್ ಆಗ್ತಾ ಇದ್ರು. ಆದ್ರೆ ನಿಮ್ಮ ಶಾಲೆಗಳಲ್ಲಿ 4 ದಿನಗಳು ಕೂಡ 13 ಮಕ್ಕಳ ಒಂದು ಹಾಜರಾತಿಯನ್ನ ನಾವು ಗಮನಿಸಿರುವುದು ಒಂದು ಉತ್ತಮವಾದ ಅಂಶವಾಗಿ ಕಂಡು ಬಂದಿದೆ. ಜೊತೆಗೆ ಶಾಲಾ ಕಟ್ಟಡ ಮತ್ತು ಪೀಠೋಪಕರಣಗಳ ಲಭ್ಯತೆ ಬಗ್ಗೆ ಹೇಳೋದಾದ್ರೆ, ಶಾಲೆಗಳು 2 ಕೊಠಡಿ ಇರೋದ್ರಿಂದ ಕೊಠಡಿಗಳ ಕೊರತೆ ಇದೆ. ಜೊತೆಗೆ ಅಡಿಗೆ ಕೋಣೆ ಮತ್ತೆ ಉಗ್ರಾಣ ಒಂದೇ ಇರೋದ್ರಿಂದ ಅಲ್ಲಿ ಒಂದು ಉಗ್ರಾಣದ ಬಗ್ಗೆ ನಾವು ಗಮನಿಸಿದ ಅಂಶದ ಬಗ್ಗೆ ಹೇಳೋದಾದ್ರೆ, ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲೇ ಇದ್ದಾರೆ. ನಾವು ಕೂಡ ಪಿಡಿಯೋರ್ ಗಮನಕ್ಕೆ ತರ್ತೀವಿ. ಸರ್ ಸಂಪ್ ಮಾಡಿದಾರಲ್ಲ, ಅದು ಸಂಪ್ನ ಮುಚ್ಚಿಲ್ಲ. ಯಾಕಂದ್ರೆ ಮಕ್ಕಳು ಊಟ ಮಾಡಿ ಕೈ ತೊಳೆಯುವಂತ ಜಾಗದಲ್ಲಿ ಅಕಸ್ಮಾತ್ ಒಂದೊಂದು ಮಗು ಆಟ ಆಡ ಹೋಗಿ ನೋಡ್ಬಹುದು, ನೋಡ್ಬಹುದು. ಈಗ ಅಡಿಗೆಯವರೇ ಓಡಾಡುವಂತ ಸಂದರ್ಭದಲ್ಲಿ ಎಳಬಹುದು. ಅದೊಂದು ಸಮಸ್ಯೆ ಇದೆ ಸರ್. ತಾವು ತಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರೋದ್ರಿಂದ ಈ ಗ್ರಾಮದ ಒಂದು ಮಕ್ಕಳ ಒಂದು ಮೂಲಭೂತ ಸೌಕರ್ಯಗಳಲ್ಲಿ ಅದೊಂದು ಆದಷ್ಟು ಬೇಗ ನಾವು ಕೂಡ ವರದಿಯನ್ನ ಸಲ್ಲಿಸ್ತೀವಿ. ಜೊತೆಗೆ ನೀವು ಕೂಡ ಆ ಸಂಪನ್ನ ಮುಚ್ಚಿ ಆ ಸಂಪಲ್ಲಿ ಸೊಳ್ಳೆಗಳು ನೀರುಗಳೆಲ್ಲ ನಿಂತ್ಕೊಳ್ತಾ ಇದೆ, ಅದೊಂದು ಕ್ರಮ ವಹಿಸಿ ಸರ್. ಅದನ್ನ ಮುಚ್ಚಿಸಿ ಕ್ರಮ ವಹಿಸಿ ಅಂತ ನಾವು ಕೂಡ ವರದಿನಲ್ಲಿ ತೋರಿಸ್ತೀವಿ. ಜೊತೆಗೆ ಮೂಲಭೂತ ಸೌಕರ್ಯಗಳಲ್ಲಿ ನಿಮ್ಗೆ ನಿಮ್ಮ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರನ್ನ ಕೊಡ್ತಿದಾರಲ್ವಾ? ಆರೋ ಪ್ಲಾಂಟ್ ಇದೆ ಅಲ್ವಾ? ಎಲ್ರು ಕುಡಿತೀರಾ ನೀವು? ನಿನಗೆ ಎಷ್ಟು ನೀರು ಕುಡಿತೀರಾ ಹೇಳ್ಬೇಕು. ನೀವು ಒಂದ್ ದಿನಿಗೆ ಎಷ್ಟು ಬಾಟಲ್ ನೀರು ಕುಡಿತೀರಾ? 1.5 ಲೀಟರ್ ಕುಡಿಬೇಕು. 1.5 ಇಂದ 2 ಲೀಟರ್ ಪ್ರತಿದಿನ ನೀವು ಶಾಲೆಗೆ ಬಂದ 10 ಗಂಟೆಯಿಂದ 4:15ವರೆಗೂ ನೀರು ಕುಡಿತೀರಲ್ಲ. ಎಷ್ಟು ಗಂಟೆಗೆ ಬರ್ತೀರಾ ಶಾಲೆಗೆ? 9 ಗಂಟೆಗೆ. ಎಷ್ಟು ಗಂಟೆಗೆ ಹೋಗ್ತೀರಾ ಶಾಲೆ ಮುಗಿಸ್ಕೊಂಡು? 4:15. ಅಷ್ಟುವರೆಗೆ ನೀವು ಎಷ್ಟು ಬಾಟಲ್ ನೀರು ಕುಡಿತೀರಾ? ಬಿಸಿ ಊಟಕ್ಕೆ ನೀರೆಲ್ಲ ಇದೆ ಅಲ್ವಾ ನಿಮ್ಮ ಶಾಲೆಯಲ್ಲಿ? ಯಾರೋ ಪ್ಲಾಂಟ್ ಇದೆ ಅಲ್ವಾ? ಪ್ರತಿದಿನ ಕುಡಿತೀರಾ ನೀವು? ಕುಡಿಬೇಕು. ಯಾಕಂದ್ರೆ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ನೀರನ್ನ ಕುಡಿದಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಬೆಳವಣಿಗೆ ಚೆನ್ನಾಗಿರುತ್ತೆ, ಜೀರ್ಣಕ್ರಿಯೆನೂ ಕೂಡ ಚೆನ್ನಾಗಾಗುತ್ತೆ. ಕುಡಿಬೇಕು ಪ್ರತಿಯೊಬ್ರು. ಯಾಕಂದ್ರೆ ನಿಮ್ಮ ತಂದೆ ತಾಯಿ ಒಂದು ಬಾಟಲ್ ಕೊಟ್ಟು ಕಳಿಸಿರ್ತಾರೆ. ಆದ್ರೆ ಬರೋ ಅಷ್ಟರಲ್ಲಿ ನೀವು 4:15 ತನಕನೂ ಕೂತಿರ್ತೀರಲ್ವಾ? ಆ ಟೈಮಲ್ಲಿ ನಿಮ್ಗೆ ಯಾವಾಗ ಅವಶ್ಯಕತೆ ಇದೆ ಶಾಲೆಯಲ್ಲಿ ಇರೋದ್ರಿಂದ ಹಿಡ್ಕೊಂಡು ಕುಡಿಬಹುದು. ಜೊತೆಗೆ ಮೂಲಭೂತ ಸೌಕರ್ಯಗಳಲ್ಲಿ 80 ಮಕ್ಕಳಿಗೆ 1 ಶೌಚಾಲಯ ಇರಬೇಕು ಅಂತ ಇದೆ. ಯಾಕಂದ್ರೆ 13 ಮಕ್ಕಳು ಇರೋದ್ರಿಂದ
ಶೌಚಾಲಯ ಅದ್ರ ಡೋರ್ ಕೂಡ ಹಾಳಾಗಿದೆ ಅಂತ ಕೂಡ ನಾವು ವರದಿನಲ್ಲಿ ತೋರಿಸಿದೀವಿ. ಅದನ್ನ ನಿಮ್ಮ ಮೆಂಬರ್ ಇಲ್ಲೇ ಇದ್ದಾರೆ. ಒಂದು ಗ್ರಾಮ ಪಂಚಾಯತಿ ಅನುದಾನ 15 ಫೈನಾನ್ಸ್ ಗ್ರಾಂಟ್ ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ. ಡೋರು ಸರ್ ಶೌಚಾಲಯ ಇದು ಅಂದ್ರೆ ತುಂಬಾ ಟೈಟ್ ಇದೆ, ಚಿಕ್ಕ ಮಕ್ಳಿಗೆ ತೆಗಿಲಿಕ್ಕೆ ಆಗಲ್ಲ, ಕೆಳಗಡೆ ಎಲ್ಲ ಹಾಳಾಗಿದೆ. ಅದೊಂದು ಕೂಡ ನೀವು ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಮಾಡ್ಕೊಳ್ಳಿಕ್ಕೆ ಮುಂದಿನ ದಿನಗಳಲ್ಲಿ ಪ್ರಯೋಜನೆ ಸೇರಿಸಿ ಸರ್. ಯಾಕಂದ್ರೆ ನಾವು ಕೂಡ ವರದಿನಲ್ಲಿ ಸೇರಿಸಿದೀವಿ. ವಿದ್ಯುತ್ ಸಂಪರ್ಕಗಳ ಬಗ್ಗೆ ಹೇಳಿದರೆ 2 ಕೊಠಡಿಗಳಲ್ಲೂ ಸಮರ್ಪಕವಾದ ಒಂದು ವಿದ್ಯುತ್ ಸಂಪರ್ಕ ಇರೋದು ಮತ್ತೆ ಅರ್ತಿಂಗ್ ವ್ಯವಸ್ಥೆ ಆಗಿರೋದು ಕಂಡು ಬಂದಿದೆ. LPS ಶಾಲೆ ಆಗಿರೋದ್ರಿಂದ ಯಾವುದೇ ಪ್ರಯೋಗಾಲಯ ಲಭ್ಯವಿರೋದಿಲ್ಲ. ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂತೆ ಕೆಲವು ಗಣಿತ ಕಿಟ್ಗಳು ಮತ್ತೆ ವಿಜ್ಞಾನ ಕಿಟ್ಗಳು ಲೋಗೋಗಳು ಇರೋದು ಕಂಡು ಬಂದಿದೆ. ನಿಮ್ಮಲ್ಲಿ ಗ್ರಂಥಾಲಯ ಬುಕ್ಸ್ ಎಲ್ಲ ಇದೆಯಪ್ಪ, ಓದ್ತೀರಾ? ಯಾವ್ಯಾವ್ದು ನೀತಿಕತೆಗಳು ಎಲ್ಲ ಓದ್ತೀರಾ? ಬಸವಣ್ಣನವರು ಓದ್ತಾರೆ ಆಯ್ತಾ? ಬಸವಣ್ಣನವರು ಓದ್ತೀರಾ? ಅದ್ ಬಿಟ್ರೆ ಇನ್ಯಾವ್ದು ಓದ್ತೀರಾ? ರಾಮಾಯಣ ಓದ್ತೀರಾ? ಮಹಾಭಾರತ ಓದ್ತೀರಾ? ಯಾವ್ಯಾವ್ದು ಓದ್ತೀರಾ? ಇದು ಓದೋದ್ರಿಂದ ನಿಮ್ಮ ಒಂದು ಜ್ಞಾನ ವೃದ್ಧಿ ಆಗ್ತದೆ ಅನ್ನೋಕ್ಕೋಸ್ಕರ ಸರ್ಕಾರ ಗ್ರಂಥಾಲಯಕ್ಕೂ ಕೂಡ ಸಹಾಯಧನವನ್ನ ಕೊಡ್ತಿದೆ ಗ್ರಾಮ ಶಾಲೆಗಳಿಗೆ. ಅದನ್ನ ಬಳಕೆ ಮಾಡ್ಕೊಳ್ಳಿ, ಮಕ್ಕಳು ಕೂಡ ಲೈಬ್ರರಿನ ಮಾಡ್ಕೊಳ್ಳಿ. ಯಾಕಂದ್ರೆ ಸರ್ಕಾರ ಲೈಬ್ರರಿಗೋಸ್ಕರ ಗ್ರಾಮ ಪಂಚಾಯತಿ ಸುಮಾರು ಅನುದಾನಗಳನ್ನ ಖರ್ಚುಗೊಳಿಸ್ತಿದೆ. ಎಲ್ಲಾ ಒಂದು ಶಾಲಾ ವಿದ್ಯಾರ್ಥಿಗಳಿಗೆ ಲೈಬ್ರರಿ ಬಳಕೆ ಆಗ್ಬೇಕು. ಬಿಡುವಿನ ಸಮಯದಲ್ಲಿ ಲೈಬ್ರರಿಗೆ ಹೋಗಿ ಅವ್ರ ಮಕ್ಕಳು ಕಲಿಯುವಂತ ವಿಷಯಗಳಿರುತ್ತೆ. ಹಾಗಾಗಿ ಎಲ್ಲಾ ಮಕ್ಕಳು ಕೂಡ ಲೈಬ್ರರಿಯಲ್ಲಿ ಭಾಗವಹಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಖರ್ಚು ಬಳಸಿರುವಂತದ್ದು. ಪೋಷಕರ ಸಭೆ ಕುರಿತಂತೆ ಹೇಳೋದಾದ್ರೆ 2023-24ರಲ್ಲಿ 30/8/2021ರಲ್ಲಿ ಒಂದು STMC ರಚನೆಯನ್ನ ಮಾಡಿ ಅದರಲ್ಲಿ 8 ಜನ ಸದಸ್ಯರಿದ್ದು 10 ಜನ ಪುರುಷರು, 9 ಜನ 8 ಜನ ಮಹಿಳೆಯರನ್ನ ಆಯ್ಕೆ ಮಾಡಿಕೊಂಡಿರೋದು ಕಂಡು ಬಂದಿದೆ. 31/5/2023, 12/8/23, 1/9/23 ಅಂದ್ರೆ ಅವಶ್ಯಕತೆ ಇದ್ದಾಗಂತ ಸಂದರ್ಭದಲ್ಲಿ, ಉದಾಹರಣೆಗೆ ಒಂದು ಶಾಲೆಯಲ್ಲಿ ಉಚಿತವಾದ ಸಮವಸ್ತ್ರ ಕೊಡುವಂತ ಸಂದರ್ಭದಲ್ಲಾಗಿರ್ಬೋದು, ಜೊತೆಗೆ ಒಂದು ಗ್ರಂಥಾಲಯ ಅನುದಾನ ಬಂದಂತ ಸಂದರ್ಭದಲ್ಲಾಗಿರ್ಬೋದು, ಕ್ರೀಡೆಗಳಿಗೆ ಗ್ರಾಮ ಪಂಚಾಯತಿ ಕ್ರೀಡೆಗಳಿಗೆ ಸಂಬಂಧಪಟ್ಟ ಪರಿಕರಗಳನ್ನ ಕೊಡ್ತಾರೆ. ಅದನ್ನ ಯಾವ ದಿನಗಳಲ್ಲಿ ಮಕ್ಕಳಿಗೆ ವಿತರಣೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ STMC ಅವರ ಅಧ್ಯಕ್ಷತೆಯಲ್ಲಿ ನಡೆದಿರುವಂತ ಸಭಾ ನಡವಳಿಯ ಒಂದು ವರದಿಯ ಮೇಲೆ ಶಾಲಾ ಸ್ವಚ್ಛತೆ ಆಗಿರ್ಬೋದು, ಶಾಲಾ ಪರಿಸರದ ಬಗ್ಗೆ ಆಗಿರ್ಬೋದು, ಶಾಲೆಯ ದಾಖಲಾತಿ ಮತ್ತು ಹಾಜರಾತಿ ಬಗ್ಗೆ ಆಗಿರ್ಬೋದು ಮೌಲ್ಯಮಾಪನ ಮಾಡಿರುವುದು ದಾಖಲಾತಿಯಂತೆ ಕಂಡು ಬಂದಿದೆ. ನಿಮ್ಗೆ ಈ ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಶಾಲಾ ಆವರಣ ಹತ್ರದಲ್ಲಿ ಯಾವುದೇ ಶಾಲೆ ಒಳಗಡೆ ಆಟದ ಮೈದಾನ ಇರೋದಿಲ್ಲ, ಬೇರೆ ಹೊರಗಡೆಯಿಂದ ಗ್ರಾಮಸ್ಥರು ಜಾಗವನ್ನ ಕೊಟ್ಟಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರಂತೆ ನೀವು ಯಾವ್ಯಾವ್ದು ಆಟ ಕ್ರೀಡೆಗಳಿಗೆ ಸಂಬಂಧಪಟ್ಟಂತ ನಿಮ್ಮ ಶಾಲೆಯಲ್ಲಿ ಇರುವಂತ ವಸ್ತುಗಳು ಏನೇನ್ ತಗೊಂಡು ಆಟ ಆಡ್ತೀರಪ್ಪ ನೀವು? ಹೇಳ್ಬೇಕು, ಯಾವ್ಯಾವುದು ಇದೆ ನಿಮ್ಮ ಶಾಲೆಯಲ್ಲಿ ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ಥಿಂಗ್ಸ್ಗಳು ಏನೇನಿದೆ? ಆಟ ಕರ್ಕೊಂಡು ಹೋಗ್ತಾರ ಮಾಸ್ಟ್ರು? ನಿಮ್ಗೆ ಶಾಲೆ ಒಳಗಡೆ ಇಲ್ಲ, ಹೊರಂಡದಲ್ಲಿ ಆಟದ ಮೈದಾನ ಇದೆಯಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರಾ? ಜಾಗ ಇಲ್ಲ, ಹೊರಗಡೆ ಎಲ್ಲೋ ಅಲ್ಲಿ ಇದೆ, ಅಲ್ಲಿಗೊಂದ್ ಸ್ವಲ್ಪ ಹೊತ್ತು ಕರ್ಕೊಂಡು ಹೋಗ್ತೀವಿ ಅಂತ ಏನೋ ಹೇಳಿಕೆಯನ್ನ ಹೇಳಿದ್ರು. ಅದಕ್ಕೆ ನಾವು ಮಕ್ಕಳ ಅವರ ಅಭಿಪ್ರಾಯವನ್ನು ಕೂಡ ಕೇಳ್ತಾ ಇದ್ರು. ಸರ್, ಇಲ್ಲಿ ಕ್ಲಾಸ್ ಒಳಗಡೆ ಇಲ್ಲ, ಗ್ರಾಮಸ್ಥರು ಬೇರೆ ಕಡೆ ಕೊಟ್ಟಿದ್ದಾರೆ ಅನಿಸುತ್ತೆ, ಅಲ್ಲಿಗೆ ಕರ್ಕೊಂಡು ಹೋಗಿ 1 half an hour ನಾವು ಆಟ ಆಡಿಸ್ಕೊಂಡು ಬರ್ತೀವಿ. ಮಕ್ಕಳ ಒಂದು ದೈಹಿಕ ಬೆಳವಣಿಗೆಗೋಸ್ಕರ ಆಟನೂ ಬೇಕು ಅಮ್ಮ, ಪಾಠನೂ ಬೇಕು. ಅವರ ಮನಸ್ಸು ಸ್ಥಿರವಾಗಿ, ಈಗ ನಮ್ಗೆ ಉದಾಹರಣೆಗೆ ಎಲ್ಲಾರು ಹೋಗಿ ಬಂದಾಗ ಟೈರ್ಡ್ ಆಗ್ಬಿಡುತ್ತೆ, ನಮ್ ಪಾಡಿಗೆ ನಮ್ಮನ್ನು ಬಿಟ್ಬಿಡ್ಬೇಕು, ಇಲ್ಲ ನಾವು ನಿದ್ದೆ ಮಾಡ್ಬೇಕು, ಇಲ್ಲ ಟೀ ಕುಡಿಬೇಕು ಅನ್ನೋ ಅಭ್ಯಾಸ ಉಂಟಲ್ಲ. ಹಾಗೆ ಮಕ್ಕಳು ಬೆಳಿಗ್ಗೆಯಿಂದ ಸಂಜೆವರೆಗೆ ಕೂತಿರ್ತಾರಲ್ವಾ, ಅವರಿಗೂ ಬೇಜಾರಾಗಬಾರ್ದು ಅಂದ್ಬಿಟ್ಟು ಆಟದ ಮೈದಾನದಲ್ಲಿ ಅವ್ರಿಗೂ ಕೂಡ ಒಂದು ನಿಗದಿತ ಸಮಯವನ್ನ, ಯಾಕಂದ್ರೆ ಮಕ್ಕಳು ಎಲ್ಲಾ ಅಭ್ಯಾಸವನ್ನ ಕಲಿಬೇಕು. ಈಗ ಓದೋದೇ ಒಂದ್ ಇದ್ಬಿಟ್ರೆ ಅವ್ರ ಬೆಳವಣಿಗೆ ಆಗ್ಬೇಕಲ್ವಾ. ಆಟ ಆಡೋದ್ರಿಂದ ಹೈಟ್ ಆಗಿ ಬೆಳೆಯುವಂತದ್ದು, ಅವರ ಮನಸ್ಸು ಸಮಾನ ಆಗುವಂತದ್ದು, ಅವರ ಕಲಿಕೆ ಸಾಮರ್ಥ್ಯ. ಈಗ ಒಂದೊಂದು ಮಗುನಲ್ಲಿ ವಿದ್ಯೆಯಲ್ಲಿ ಮಾತಾಡೋ ಸಾಮರ್ಥ್ಯ ಇರುತ್ತೆ. ಎಲ್ಲಾ ಮಕ್ಳಿಗೂ ಎದ್ದು ನಿಂತು ಯಾರೇ ಕೇಳಿದ್ರು ಹೇಳಲ್ಲ, ಕೆಲವು ಮಕ್ಳುಗಳು ಹೇಳ್ತಾರೆ. ಉದಾಹರಣೆಗೆ ಒಂದು ಪ್ರಜಾವಾಣಿ ಪೇಪರ್ ಅನ್ನ ಓದುವಂತದ್ದು, ಶಾಲಾ ಆವರಣದಲ್ಲಿ ಪ್ರತಿಜ್ಞೆಯನ್ನ ಮಾಡಿಸ್ತಕ್ಕಂಥದ್ದು ಎಲ್ಲಾ ಮಕ್ಳು ಮಾಡಲ್ಲ, ಭಯ ಪಡ್ತಾರೆ. ನಮ್ಮ ಮಾಸ್ಟರ್ ಏನಂತಾರೋ, ನಮ್ಮ ಮೇಡಮ್ ಏನಂತಾರೋ ಅನ್ನೋ ಗಾಬರಿ ಮಾಡ್ತಾರೆ. ಹಾಗಾಗಿ ಎಲ್ಲಾ ಮಕ್ಕಳು ಕೂಡ ಸಮಾನವಾಗಿರ್ಬೇಕು, ಎಲ್ಲರೂ ಕೂಡ ಓದ್ಬೇಕು, ಎಲ್ಲರೂ ಕೂಡ ವಿದ್ಯಾವಂತರು ತಿಳ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕ್ರೀಡೆಗಳಿಗೂ ಕೂಡ ಒಂದು ಸಮಯವನ್ನ
ಒಂದೊಂದು ಮಗು ನೃತ್ಯದಲ್ಲಿ ಇರುತ್ತೆ, ಒಂದೊಂದು ಮಗು ಡ್ಯಾನ್ಸ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ಸರ್ಕಾರ ಕಲಿಕಾ ಹಬ್ಬವನ್ನು ಕೂಡ ಪ್ರತಿಭಾ ಕಾರಂಜಿಯಲ್ಲೂ ಕೂಡ ಭಾಗವಹಿಸುವಂಥದ್ದು. ಸೊ ಮೇಡಮ್ನ ಕೇಳಿದಂತೆ ನಾವು ಅದಕ್ಕೂ ಕೂಡ ಭಾಗವಹಿಸಿ, ಯಾಕಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಅಂತ ಅದರಲ್ಲಿ ಅವ್ರ ಮಕ್ಕಳ ಒಂದು ಪ್ರತಿಭೆಯನ್ನ ಮಾಡಿಸ್ತಾರೆ. ಈ ಗೌರ್ಮೆಂಟ್ ಶಾಲೆಗಳಲ್ಲಿ ಕಲಿಕಾ ಹಬ್ಬಕ್ಕೆ ಕರೆದುಕೊಂಡು ಹೋಗಿ ಮಾಡಿಸುವಂತದ್ದು ಪ್ರಕ್ರಿಯೆಯನ್ನು ಇರುತ್ತೆ. ಜೊತೆಗೆ ಡಾಕ್ಟ್ರು ಕೂಡ ಎಲ್ಲಿ ಚೆಕಪ್ ಮಾಡ್ತಾರಪ್ಪ ಬಂದು ನಿಮ್ಮಲ್ಲಿ, ಅವಾಗವಾಗ ನಿಮಗೆ ಜಂತುಹುಳಿನ ಮಾತ್ರೆ ಕೊಡುವಂಥದ್ದು, ನಿಮ್ಮ ಆರೋಗ್ಯ ಸಮಸ್ಯೆ ಆಗುವಂತ ಸಂದರ್ಭದಲ್ಲಿ ವಿಟಮಿನ್ ಮಾತ್ರೆ ಆಗಿರ್ಬೋದು, ಯಾಕಂದ್ರೆ ಕ್ಯಾಲ್ಸಿಯಂ ಕಡಿಮೆ ಆಗುವಂತ ಮಕ್ಕಳನ್ನ ಚೆಕಪ್ ಮಾಡಿ ಅವರಿಗೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಗಳನ್ನ ಕೊಡುವಂತದ್ದು, ವಿಟಮಿನ್ ಯಾವ ಮಗುವಿಗೆ ಕಡಿಮೆ ಇದೆ ಬೆಳವಣಿಗೆಯಲ್ಲಿ ಆ ಮಗುಗೂ ಕೂಡ ಮಾತ್ರೆಯನ್ನ ಕೊಡುವಂತದ್ದು ಸರ್ಕಾರ ಮಾಡ್ತಾ ಇದೆ ಅಲ್ವಪ್ಪ ನಿಮ್ಮಲ್ಲಿ. ಅದು ಒಂದು ಇದೆ. ಬೋಧನಾ ಕಲಿಕಾ ಸಾಮಗ್ರಿಗಳಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಗಣಿತ ಕಿಟ್ಗಳು, ನಲಿಕಲಿಗೆ ಸಂಬಂಧಿಸಿದಂತೆ ಗ್ರೀನ್ ಬೋರ್ಡ್ಗಳು ಇರುವಂತದ್ದು ಕಂಡು ಬಂದಿದೆ. FLN ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ಇದೆ ಸರ್ಕಾರ. ಯಾವ್ದಾದ್ರು ಒಂದ್ ಮಗು ಶಾಲೆಗೆ ಬಂದಿಲ್ಲ ಅಂತಂದ ಸಂದರ್ಭದಲ್ಲಿ ಅವತ್ತು ಪಾಠ ಮಾಡಿರ್ತಾರೆ, ಆ ಮಗು ಮರ್ತಿರ್ತಾರೆ. ಈಗ ಶಾಲೆ ಪ್ರಾರಂಭಕ್ಕೆ ಮುನ್ನ ಮೇ ಅಂತ್ಯದಲ್ಲಿ ಲಾಸ್ಟ್ ವೀಕಲ್ಲಿ ಶಾಲೆ ಪ್ರಾರಂಭವಾಗ್ತದೆ. ಅಂತ ಸಂದರ್ಭದಲ್ಲಿ ಈಗ 4ನೇ ಕ್ಲಾಸಿಂದ ಮಗು 5ನೇ ಕ್ಲಾಸಿಗೆ ಬರುವಂತ ಸಂದರ್ಭದಲ್ಲಿ ಇಂದಿನ ಒಂದು ಪುನರ್ಮನನ ಕಾರ್ಯಕ್ರಮ, ಬುನಾದಿ ಸಾಕ್ಷರತಾ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಂತೆ 30 ದಿನಗಳ ವಿದ್ಯಾ ಪ್ರವೇಶವನ್ನ ಮಾಡಬೇಕು. ಅದರಲ್ಲಿ FLN 1 FLN ಸಾಧನೆ ಮಾಡಿರುವಂತ ಮಗು, FLN 2 ಸಾಧನೆ ಮಾಡಿರುವಂತ ಮಗು, ಯಾಕಂದ್ರೆ ಎಲ್ಲಾ ಮಕ್ಕಳು ಕೂಡ ಎಕ್ಸಾಮ್ ಇಯರ್ ಒಳಗಡೆ ಈಗ 19ರಿಂದ 21ರಿಂದ ರಜಾ ಬರುತ್ತೆ. ಅಷ್ಟರಲ್ಲಿ ಅವರು ಪರೀಕ್ಷೆಗಳಿಗೆ ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡು ಎಲ್ಲಾ ಮಕ್ಕಳು ಕೂಡ, ಉದಾಹರಣೆಗೆ ಒಂದ್ ಮಗು 10 ಮಾರ್ಕ್ಸ್ ತೆಗೆದ್ರೆ ಇನ್ನೊಂದು ಮಗು 5 ಮಾರ್ಕ್ಸ್ ತೆಗೆದಿರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಈ FLN ಕಾರ್ಯಕ್ರಮವನ್ನ ನಿರಂತರವಾಗಿ ಮಾಡಬೇಕು ಅಂತ ಸರ್ಕಾರ ಈಗ ಹೊಸದಾಗಿ ಆದೇಶ ಮಾಡಿರೋದ್ರಿಂದ ಎಲ್ಲಾ ಶಾಲೆಗಳಲ್ಲೂ ಕಡ್ಡಾಯವಾಗಿ ಅದನ್ನ ಮಾಡಬೇಕು. ಆ ಮಕ್ಕಳ ಒಂದು ಎಕ್ಸಾಮ್ ಇಯರ್ ಅಲ್ಲಿ ಎಲ್ಲಾ ಮಕ್ಕಳಿಗೂ ಸಮಾನವಾದಂತಹ ಶಿಕ್ಷಣವನ್ನ ಒದಗಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಈ ನಿರಂತರವಾದ ಯೋಜನೆಯನ್ನ ತಂದಿರತಕ್ಕಂಥದ್ದು. ಜೊತೆಗೆ ನಿಮ್ಮ ಶಾಲೆಗಳಿಗೆ ಸ್ವಯಂ ರಕ್ಷಣಾ ತರಬೇತಿಯ ಬಗ್ಗೆ, ಅಂದ್ರೆ ಯೋಗ ಪ್ರತಿದಿನ ಅವರ ಒಂದು ಯೋಗ ಅಭ್ಯಾಸವನ್ನ ಮಾಡಿಸ್ತಾ ಇದೀವಿ. ನಾನು ಜಾಗ ಎಲ್ಲಿ ಮಾಡಿಸ್ತೀರಾ ಅಂದ್ರೆ ಇರುವಂತ ಜಾಗದಲ್ಲೇ ಕೂಡ ಮಕ್ಕಳಿಗೆ ಮ್ಯಾಟ್ ಹಾಸಿ ಯೋಗಾಭ್ಯಾಸ, ಆರೋಗ್ಯದ ದೃಷ್ಟಿಯಿಂದ ಅವರು ಕೂಡ ಈಗಿನ ಒಂದು ಬೆಳವಣಿಗೆಗೋಸ್ಕರ ಒಂದು ಯೋಗಾಭ್ಯಾಸ ಮಾಡುವಂತದ್ದು ಕೂಡ ಪ್ರತಿ ಶನಿವಾರ ನಮ್ಮಲ್ಲಿ ಉಂಟಿದೆ, ನಾವೇ ಮಾಡಿಸ್ತೀವಿ ಅಂತ ಹೇಳ್ತಿದ್ರು. ಶಿಕ್ಷಕರು ಬರುವಂತ ಸಮಯ ಮತ್ತೆ ಹೋಗುವಂತ ಸಮಯ ಕೇಳಿದಂತ ಸಂದರ್ಭದಲ್ಲಿ ನಿಮ್ಮ ಶಿಕ್ಷಕರು ಎಷ್ಟು ಗಂಟೆಗೆ ಬರ್ತಾರಪ್ಪ? ನಿಮ್ಮ ಟೀಚರ್ಸ್ ಶಾಲೆಗೆ ಪ್ರೇಯರ್ಗೆ ಎಷ್ಟು ಗಂಟೆಗೆ ಬರ್ತಾರೆ? 10 ಗಂಟೆಗೆ. ಎಷ್ಟು ಗಂಟೆಗೆ ಹೋಗುವಂತ ಸಮಯ? ಎಷ್ಟು ಗಂಟೆಗೆ? 4:15. ನೀವು ಎಲ್ಲ ಅಷ್ಟೊತ್ತಿಗೆ ಬರ್ತೀರಾ? ನೀವು ಎಲ್ರೂ ಬರ್ತೀರಲ್ವಾ ಅಷ್ಟೊತ್ತಿಗೆ? ಪೇಪರ್ ಎಲ್ಲ ಓದಿಸ್ತೀರಾ? ಪ್ರತಿಜ್ಞೆ ಎಲ್ಲ ಯಾವ್ಯಾವ ಪ್ರತಿಜ್ಞೆ ಮಾಡಿಸ್ತಾರೆ ಶಾಲಾವರಣದಲ್ಲಿ? ಯಾವ್ಯಾವ ಪ್ರತಿಜ್ಞೆ ಮಾಡಿಸ್ತೀರಾ? ಸಂವಿಧಾನ ಪೀಠಿಗೆ. ಪೇಪರ್ ಯಾರ್ಯಾರು ಓದ್ತೀರಾ? ನೀವು ಉಳಿದಂತವ್ರು ಕೂಡ ಎಲ್ಲರೂ ಓದ್ಬೇಕು. ಹಾಜರಾತಿ ಪ್ರಕಾರ ಅವ್ರು ಎಷ್ಟು ಕಲಿತಾರೆ ಮೇಡಮ್ ಅಷ್ಟೇ ಓದ್ಬೇಕು. ಸ್ಟೇಜ್ ಫಿಯರ್ ಕಡಿಮೆ, ಭಯ ಹೋಗುತ್ತೆ. ತಪ್ಪಾದ್ರೆ ಉಚ್ಚಾರಣೆಯನ್ನ ನಾವು ಸರಿಪಡಿಸ್ಲಿಕ್ಕೆ ನೀವು ಇರ್ತೀರಲ್ಲ, ಹಾಗೆ ಎಲ್ಲಾ ಮಕ್ಕಳು ಕೂಡ ಹಾಜರಾತಿ ಪ್ರಕಾರ ಓದಿಸೋ ಪ್ರಯತ್ನವನ್ನ ಮಾಡಿ ಎಲ್ರಿಗೂ ಕೂಡ ಸಮಾನವಾದಂತ ಶಿಕ್ಷಣ ಸಿಗ್ಬೇಕು ಅನ್ನೋದು ಸರ್ಕಾರದ ಒಂದು ನಿರೀಕ್ಷೆ ಆಗಿರೋದ್ರಿಂದ ಎಲ್ಲ ಒಂದು ಶಾಲೆಯಲ್ಲಿ ನಾವು ಗಮನಿಸಿದ ಅಂಶದಲ್ಲಿ ಉತ್ತಮವಾದ ಅಂಶವನ್ನೇ ಕಂಡು ಬಂದಿದೆ. ಉದಾಹರಣೆಗೆ ನಾನು ನಿಮ್ಮ ವರ್ಷದ ಶಾಲೆಗೆ ಬಂದಂತಹ ಅನುದಾನ ಒಂದು ಆ ವರ್ಷದಲ್ಲಿ 23-24ನೇ ಸಾಲಿನಲ್ಲಿ 1/4/2023ರಿಂದ 31/3/2024 ಒಂದು ಆರ್ಥಿಕ ವರ್ಷದಲ್ಲಿ 39,228 ರೂಪಾಯಿ ಶಾಲಾ ಅನುದಾನ ಬಂದಿತ್ತು. SSYಗೆ ಸುವರ್ಣ ಸಾಕ್ಸು, ಶೌಚಾಲಯ ನಿರ್ವಹಣೆ, ಜೊತೆಗೆ ಶಾಲಾ ಅನುದಾನ, ವಿದ್ಯಾಂಜಲಿ, ಗ್ರೀನ್ ಬೋರ್ಡ್ಗೆ ಸಂಬಂಧಪಟ್ಟಂತೆ ಖರ್ಚು ಮಾಡಿರುವುದು 37,223 ರೂಪಾಯಿ ಖರ್ಚು ಮಾಡಿರುವಂತ ಒಂದು ಅನುದಾನದ ವೆಚ್ಚ ಆಗಿರುತ್ತೆ. ಈಗ ಶಾಲಾ ಅನುದಾನ ಶಾಲೆಗೆ ಬೇಕಾಗುವಂತ ವಸ್ತುಗಳನ್ನ ಖರೀದಿ ಮಾಡಿರುವಂತದ್ದು, ಜೊತೆಗೆ ಗ್ರೀನ್ ಬೋರ್ಡ್ನ ಖರೀದಿ ಮಾಡಿರುವಂತದ್ದು ಮಕ್ಕಳಿಗೆ, ಜೊತೆಗೆ ವಿದ್ಯಾಂಜಲಿ ಮತ್ತೆ STMC ಸದಸ್ಯರ ಒಂದು ಬೋರ್ಡ್ ಅನ್ನ ಮಾಡಿರುವಂತದ್ದು, ಶೌಚಾಲಯ ನಿರ್ವಹಣೆ ಅದಕ್ಕೆ ಸಂಬಂಧಪಟ್ಟಂತ ಪೆನಾಲ್ ಆಗಿರ್ಬೋದು, ಮತ್ತೆ ಅದನ್ನ ಸ್ವಚ್ಛಗೊಳಿಸಲಿಕ್ಕೆ ಸ್ವಚ್ಛಗಾರರಿಗೆ ಖರ್ಚು ಮಾಡಿರುವಂತದ್ದು ಆ ಒಂದು ಆರ್ಥಿಕ ವರ್ಷದಲ್ಲಿ ಖರ್ಚಾದಂತ ಮೊತ್ತ ಆಗಿರುತ್ತೆ. ಎಲ್ಲವೂ ಕೂಡ ಸಮರ್ಪಕವಾಗಿ ಕಂಡು ಬಂದಿರೋದ್ರಿಂದ ಅದನ್ನ ಒಂದು ಸಾರ್ವಜನಿಕರ ಹಕ್ಕು, ಇದು ನಿಮ್ಮ ಹಕ್ಕು, ನಮ್ಮ ಹಕ್ಕು ನಮ್ಮ ಹೊಣೆಗಾರಿಕೆ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಈ ಯೋಜನೆಯನ್ನ ಒಂದು ಸಮರ್ಪಕವಾಗಿ ಬಳಸ್ಕೊಳ್ಳಿ ಅಂತ ಹೇಳ್ತಾ, ನಾವು ಎಷ್ಟು ಶಿಕ್ಷಕರು ಎಫೆಕ್ಟ್ ಆಗ್ತಾರೆ 10ರಿಂದ
4:30ವರೆಗೂ ಶಿಕ್ಷಕರು ನೋಡ್ಕೊತಾರೆ. ಇನ್ನು ಉಳಿದಂಥ ಸಂದರ್ಭದಲ್ಲಿ ಇನ್ನು ತಂದೆ ತಾಯಿಗಳಾದಂಥ ನಾವು ಕೂಡ ಮಕ್ಕಳ ಬಗ್ಗೆ ಹೆಚ್ಚಿನ ಒಂದು ಜಾಗೃತಿಯನ್ನ ಮೂಡಿಸ್ಬೇಕು. ಏಕೆಂದ್ರೆ ಮಕ್ಕಳು ಏನ್ ಕಲ್ತಿದ್ದಾರೆ ಅಂತ ನಾವು ಮನೆಗೆ ಬಂದಂತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಮಕ್ಕಳಿಗೂ ಕೂಡ ಈಗ ಶಾಲೆಗೆ ಹೋದ್ರೆ ಟೀಚರ್ ಕೇಳ್ತಾರೆ, ಮನೆಗೆ ಹೋದ್ರೆ ಅಪ್ಪ ಅಮ್ಮ ಕೇಳ್ತಾರೆ ಅನ್ನೋದು ಭಯ ಇರುತ್ತೆ. ಜೊತೆಗೆ ಅವ್ರು ಕಲಿತಾರೆ. ನೀವು ಎಷ್ಟು ಗಂಟೆವರೆಗೆ ಓದ್ತೀರಾ ಅಂತ ಕೇಳಿದ್ವಿ. ತಂದೆ ತಾಯಿಗಳು ಇಲ್ಲೇ ಇದ್ದೀರಾ, 6ರಿಂದ ನಿಮ್ಮ ಮಕ್ಕಳು 9 ಗಂಟೆವರೆಗೆ ಓದ್ತಾರ? ಹೇಳಿದ್ರಲ್ಲಪ್ಪ, ಯಾರು ಹೇಳಿದ್ರಲ್ಲ? 6ರಿಂದ 9 ಗಂಟೆ. ಕೇಳಿದ್ವಿ. 6ರಿಂದ 9 ಗಂಟೆ ತನಕ ಓದ್ತೀವಿ ಅಂದ್ರೆ ನಂಗೆ ನಿಜ ಖುಷಿ ಆಯ್ತಪ್ಪ. ಆಯ್ತು, ಅವಾಗೂ ಇದೇ ತರ ನಿರ್ವಹಣೆ ಮಾಡ್ಕೊಳ್ಳಿ. ಹಂಗೂ ನೀವು ಟಿವಿ ನೋಡಲ್ವಾ ಅಂದ್. ಇಲ್ಲ ಮೇಡಮ್, ಟಿವಿ ನೋಡಲ್ಲ. ನಿಮ್ಮ ಅಮ್ಮ ನೋಡಲ್ವಾ ಸೀರಿಯಲ್ ಅಂತ ಕೇಳಿದ್ವಿ. ಇಲ್ಲ ನೋಡಲ್ಲ ಅಂತ ಹೇಳಿದ್ರು. ಹಾಗಾಗಿ ಅದು ಉತ್ತಮವಾದ ಅಂಶ ಆಗಿರುತ್ತೆ. ಯಾಕಂದ್ರೆ ಯಾಕೆ ಗೊತ್ತಾ, ಎಲ್ಲ ಪೇರೆಂಟ್ಸ್ ಈ ಕಡೆ ಮಕ್ಕಳನ್ನ ಕೂರಿಸ್ಕೊಂಡಿರೋದು. ಇಬ್ಬರಲ್ಲೂ ಒಂದೇ ಉತ್ತರ ಬರಲಿ. ನಾವು ಶಿಕ್ಷಕರನ್ನು ಕೇಳ್ಕೊಂಡಿರ್ತೀವಿ, ಮಕ್ಕಳನ್ನು ಕೇಳ್ಕೊಂಡಿರ್ತೀವಿ, ನಿಮ್ಮ ಮನೆ ಹತ್ರ ಬಂದಾಗ್ಲೂ ಕೇಳ್ತೀವಿ, ಇಲ್ಲಿ ಎಲ್ಲರ ಮುಂದೆ ಕೂಡ ವರದಿಯಲ್ಲಿ ಹೇಳ್ತೀವಿ. ಎಲ್ಲರ ಉತ್ತರ ಒಂದೇ ಆದ್ರೆ ಅದು ಸಮರ್ಪಕವಾಗಿದೆ. ಏನಾದ್ರು ವೇರಿಯೇಷನ್ ಇದ್ರೆ ಅದನ್ನ ಸರಿಪಡಿಸ್ಕೋಬೇಕು ಅನ್ನೋದು ಅಷ್ಟೇ ನಮ್ಮ ಸೋಷಿಯಲ್ ಆಡಿಟ್ ಉದ್ದೇಶ. ಯಾಕಂದ್ರೆ ನಮ್ಮ ಮಕ್ಕಳು ಶಾಲೆಗೆ ಬಂದಂತ ಸಮಯಗಳಲ್ಲಿ ಶಿಕ್ಷಕರ ಮಕ್ಕಳಾಗಿರ್ತಾರೆ, ಮನೆಗೆ ಹೋದಂತ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಗಳ ಮಕ್ಕಳಾಗಿರ್ತಾರೆ. ಈ ಮಕ್ಕಳು ಎಲ್ಲ ನಾಡಿನ ಪ್ರಜೆಗಳಾಗ್ಬೇಕು. ಎಲ್ಲರೂ ಕೂಡ ಉತ್ತಮವಾದ ಒಂದು ಭವಿಷ್ಯ. ಈಗ ರಾಷ್ಟ್ರಕವಿ ಮಹಾತ್ಮ ಗಾಂಧಿ ಆಗಿರ್ಬೋದು, ಸುಭಾಷ್ ಚಂದ್ರ ಆಗಿರ್ಬೋದು, ಕನ್ನಂಬಾಡಿ ಕಟ್ಟೋರು ಯಾರಪ್ಪ? ಒಬ್ಬ ವಿಶ್ವೇಶ್ವರಯ್ಯ ಆಗಿರ್ಬೋದು. ಆಯ್ತಾ? ನೀನು ಒಬ್ಬ ವಿಶ್ವೇಶ್ವರಯ್ಯನ ಆಗ್ಬೇಕಂದ್ರೆ ನೀನ್ ಎಷ್ಟು ಶ್ರಮ ವಹಿಸ್ಬೇಕಲ್ವಾ? ನೀನೇ ಅಟ್ಲೀಸ್ಟ್ ನೀನೇ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಬರ್ಬೋದು. ಓದಿ ದೊಡ್ಡವನಾದ್ಮೇಲೆ ಪ್ರಯತ್ನ ನಿಮ್ದು ಅಲ್ವಾ? ನಿಮ್ಮ ಆಸೆ ಏನಾಗ್ಬೇಕು ಅಂತ ಇಟ್ಕೊಂಡಿರ್ತೀರಲ್ವಾ, ಒಂದು ನಿರೀಕ್ಷೆ ಇಟ್ಕೊಂಡಿರ್ತೀರಲ್ವಾ, ಆ ನಿರೀಕ್ಷೆನ ನೀವು ಉತ್ಸಾಹದಿಂದ ಪ್ರೋತ್ಸಾಹ ಕೊಡ್ಬೇಕು. ತಂದೆ ತಾಯಿಗಳು ಕೂಡ ಅವರ ಒಂದು ಆಸೆ ಆಕಾಂಕ್ಷೆಗಳಿಗೆ ಪ್ರೋತ್ಸಾಹ ಕೊಟ್ಟು ನಿಮ್ಮ ಮಗು ಒಂದು ನಾಡಿನ ಒಳ್ಳೆ ಪ್ರಜೆ ಆಗ್ಬೇಕು, ಒಳ್ಳೆ ವಿದ್ಯಾವಂತನಾಗ್ಬೇಕಂತ ಎಲ್ಲ ತಂದೆ ತಾಯಿಗಳು ಕನಸಿರುತ್ತಲ್ವಾ, ಅದನ್ನ ನಾವ್ ಎಷ್ಟು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತೀವೋ ಅಷ್ಟು ಉತ್ತಮವಾಗಿರುತ್ತೆ ಅನ್ನೋದು ನಮ್ಮ ನಿರೀಕ್ಷೆ ಆಗಿರುತ್ತೆ. ಹಾಗಾಗಿ ಎಲ್ಲ ಒಂದು ಸರ್ಕಾರಿ ಶಾಲೆಗಳನ್ನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ, ಯಾರು ಕಲಿಯದ ಒಂದು ಆಸ್ತಿ ಅಂದ್ರೆ ಶಿಕ್ಷಣ. ಇಡೀ ಜಗತ್ತನ್ನೇ ಬದಲಾಯಿಸಬಹುದಂತ ಆಸ್ತಿ ಅಂದ್ರೂ ಕೂಡ ಶಿಕ್ಷಣ ಒಂದೇ. ನಾವೇನೇ ಇದ್ರು ಶಿಕ್ಷಣ ಇಲ್ಲ ಅಂದ್ರೆ ಏನು ನಿಭಾಯಿಸಕ್ ಆಗಲ್ಲ. ನಾನು ಉದಾಹರಣೆಗೆ ನಾನೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ನಮ್ DRP ಇಲ್ಲೇ ಪಕ್ಕದಲ್ಲಿ ಕೂತ್ಕೊತಿರು. ಇಲ್ಲ ಸರ್ ನೀವೇ ಮಾತಾಡಿ. ಇಲ್ಲ ನೀನ್ ಮಾತಾಡ್ಲೇಬೇಕು. ಸರ್ ಇಲ್ಲ ನಾನು ಮಾತಾಡಕ್ ಆಗಲ್ಲ, ನನ್ನ ವಾಯ್ಸ್ ಗಂಟ್ಲಿದೆ. ಮಾತಾಡ್ರಿ, ವಾಯ್ಸ್ ಸಣ್ಣ ಮಾತಾಡಿ ಅಂತ ಮಾತಾಡ್ಸಿ ನನ್ ಮಾತನ್ನ ಈಗ ಕಡಿಮೆ ಮಾಡು ಅಂತಾರೆ. ಆದ್ರೆ ನನಗೆ ಕಡಿಮೆ ಮಾಡಕ್ ಬರ್ತಾ ಇಲ್ಲ. ಈಗ ನೋಡಿ, ಯಾವಾಗೂ ಹಾಗೆ ಹೇಳೋರು, ಯಾವಾಗೂ ಮಾತಾಡಲ್ಲ, ಮುಗಿ ಅನ್ನೋರು. ಇವಾಗ ಎಷ್ಟು ಬಿಟ್ರು ನನ್ನ ಮಾತೇ ನಿಲ್ಸಕ್ ಆಗ್ತಿಲ್ಲ. ಯಾಕಂದ್ರೆ ನಾವ್ ಹೇಗೆ ಕಲಿತೀವಿ ಅನ್ನೋದು ಮುಖ್ಯ ಆಗಿರುತ್ತೆ. ಅವರು ನನ್ನ ಗುರುಗಳು. ಇವಾಗ್ಲೂ ನಾನು ಆ ಗುರುಗಳನ್ನ ನೆನೆಸಿದ್ದು, ನನ್ನ ಮಾತನ್ನ ಕಲಿಸಿದ ಅವರು ಸುರೇಶ್ ಸರೇ ನಮ್ಮ ಗುರುಗಳಾಗಿದ್ದಾರೆ. ಹಾಗಾಗಿ ಎಲ್ಲ ಕೂಡ ಅದೇ ರೀತಿ ಕಲಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರಿ ಶಾಲೆಗಳಲ್ಲಿ ಅನ್ನೋದು, ಶಾಲೆಯಲ್ಲಿ ಕಲಿತಿದ್ದೆಲ್ಲ ಮರೆತರೂ ಕೂಡ ನಿಜವಾಗಿ ಉಳಿಯುವಂಥದ್ದೇ ವಿದ್ಯೆ ಅಂತ ಹೇಳ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲಾ ಒಂದು ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನಮ್ಮ ನೆಚ್ಚಿನ ಪೋಷಕ ವರ್ಗದವರಿಗೂ ಹಾಗೂ ನಮ್ಮ ನೆಚ್ಚಿನ ಮುದ್ದು ಮಕ್ಕಳಿಗೂ ಹಾಗೂ ಶಿಕ್ಷಕರ ವೃಂದದವರಿಗೂ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಸವಿವರವಾಗಿ ಪೋಷಕರು ಹಾಗೂ ಶಾಲೆ ಬಗ್ಗೆ ಅಭಿನವ ಸಂಬಂಧ ಇರಬೇಕು ಅನ್ನೋ ವಿಚಾರವನ್ನು ಮುಂದಿಟ್ಕೊಂಡು ಶ್ರೀಮತಿ ರೂಪಾ ಮೇಡಮ್ ವ್ಯವಸ್ಥಾಪಕರು ತಾಲೂಕ್ ಪಂಚಾಯತ್ ಮಂಡ್ಯ ಇವರು ನೆರವೇರಿಸಿದ ಈಗ ಮಾತುಗಳನ್ನು ಹೇಳಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ತಡವಾಗಿ ನಮ್ಮ ಮಾಜಿ STMC ಅಧ್ಯಕ್ಷ ದೇವರಾಜ್ ಬಂದರೆ ಅವರಿಗೆ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ಮೆಂಬರ್ ಅನಿತಾ ಅವರ ಹನುಮಂತ ಅವರು ಬಂದವರೆ, ಅವರಿಗೆ ಸಹ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದ ಮೇಡಮ್ ಅಧ್ಯಕ್ಷರು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡಿ. ಪೋಷಕರು ಮಾತಾಡ್ಬೇಕಂತ ಧನ್ಯವಾದಗಳು. ಮತ್ತೆ ಡಾಕ್ಟರ್ ಶಿವಯ್ಯ ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ಮಕ್ಕಳು ಯಾವ ತರ ಇರ್ಬೇಕು, ಯಾವ ತರ ಇದು ಮಾಡ್ಬೇಕು ಅಂತ ತಮ್ಗೆಲ್ಲರಿಗೂ ಧನ್ಯವಾದಗಳು. ಪೋಷಕರ ಪರವಾಗಿ ಒಂದೆರಡು ಪ್ರತಿಭಾ ಗ್ರೇಟ್ ಸ್ಟೂಡೆಂಟ್ ಆಗಿದ್ದಾರೆ ಕೇಳ್ತಾರೆ. ಮನಸ್ಸಿಗೆ
ಅವ್ನು ಎಷ್ಟು ಬರೀತಾನೆ. ಅದು ಓದೋದಕ್ಕಿಂತ ಜಾಸ್ತಿ ಆಟ ಆಡೋದೇ ಜಾಸ್ತಿ ಆಗಿದೆ ಒಂದು. ಮನೇಲಿ ಅಂತಂದ್ರೆ ಬಂದ ತಕ್ಷಣ ಬ್ಯಾಗ್ ಮಾಡ್ಬಿಟ್ಟು ಬಟ್ಟೆ ಚೇಂಜ್ ಮಾಡ್ಕೊಂಡು ಆಟ ಆಡಕ್ ಹೊರಟೋದ್ರೆ ಇನ್ನು 6:30 7 ಗಂಟೆಗೆ ಮನೆ ಹತ್ರ ಬರೋದು. ಅಷ್ಟ್ರಲ್ಲಿ ಓದೋದು ಅಂತಂದ್ರೆ ಏನೋ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಮಾತ್ರ ಬುಕ್ ಹಿಡ್ದಿರ್ತಾನೆ. ನಮ್ಗೆ ಅಂತಂದ್ರೆ ಜಾಸ್ತಿ ನಮ್ಗೆ ಎದ್ರಲ್ಲ ಹೇಳ್ಬೇಕು ಅಂತಂದ್ರೆ ಅವನು ಮೇಡಮ್ಗೆ ಎದ್ರಿದ್ರು ಅಷ್ಟೇ. ನಾನು ಹೇಳ್ತಾನೆ ಇರ್ಲಿ ಫೋನ್ ನೋಡ್ಬೇಡ ಕಣೋ ಅಂದ್ರು ಫೋನ್ ನೋಡ್ತಾನೆ ಇರ್ತಾನೆ. ಅವನು ಎಷ್ಟು ಅಂದ್ರೆ ನಮ್ಮ ಮಾತಿಗಿಂತ ನಮ್ಗೆ ಬೆಲೆನೇ ಕೊಡಲ್ಲ ಹೇಳ್ಬೇಕು ಅಂದ್ರೆ. ಓದೋದೇ ಕಡಿಮೆ ಅವ್ನು ಹೇಳ್ಬೇಕು. ಆದ್ರೆ ನಮ್ ಬರುವಂತಕ್ಕೆ ಒಂದು ಅರ್ಧ ಗಂಟೆಯಿಂದ 1/4 ಗಂಟೆ ಬುಕ್ ಇಡ್ತಿರ್ತಾನೆ ಅಷ್ಟೇ ಸರ್. ಧನ್ಯವಾದಗಳು ಪ್ರತಿಭಾ. ಸರ್ ನೀವು ಮಾತಾಡ್ತೀವಿ ಸರ್. ಮಕ್ಳ ಕೈಲಿ ಮಾತಾಡ್ತೀವಿ. ಹಾಂ ಅವಿಶ್ ನೀವು ಮಾತಾಡು. ಮಾತಾಡೋದು ಬೇರೆ ಇಲ್ಲ, ನೀನು ಹೇಳಪ್ಪ. ನಾನು ಹೇಳ್ತಿ ಹೇಳು, ನೀನು ಎದ್ದೇಳ್ಬೇಕು, ಮಾತಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಗ್ರಾಮಸ್ಥರು ಹಾಗೂ ಅಧಿಕಾರಿಗಳು ಹಾಗೂ STMC ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಅವರಿಗೆಲ್ಲ ಹಾಗೂ ಪೋಷಕರು ತಾಯಂದಿರಿಗೆ ಹಾಗೂ ಮುಖ್ಯೋಪಾಧ್ಯಾಯರಿಗೆ ಅಡಿಗೆರಿಗೆ ಮಕ್ಕಳಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ.